ಲೋಕಸಭೆ ಚುನಾವಣೆಯ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇನ್ನು ಈಗಾಗಲೇ ಅಭ್ಯರ್ಥಿಗಳು ನಾ ಮುಂದು ತಾ ಮುಂದು ಅಂತ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಮುಂದುವರಿತಾ ಇದೆ ಕಗ್ಗಂಟು. 4 ಕ್ಷೇತ್ರಗಳಿಂದ ಇನ್ನೂ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಯಾಕೆ? ಚಾಮರಾಜನಗರ, ಅದರ ಜೊತೆಗೆ ಬಳ್ಳಾರಿ ಆಗಿರಬಹುದು, ಇನ್ನು ಕೋಲಾರ ಆಗಿರಬಹುದು, ಚಿಕ್ಕಬಳ್ಳಾಪುರ ಆಗಿರಬಹುದು. ಈ 4 ಕ್ಷೇತ್ರಗಳ ಕಗ್ಗಂಟು ಯಾಕೆ ಮುಂದುವರಿತಾ ಇದೆ? ಇಷ್ಟು ಲೇಟ್ ಆಗ್ತಾ ಇರೋದು ಯಾವ ಕಾರಣಕ್ಕೆ? ಸೊ ಅಭ್ಯರ್ಥಿಗಳ ಪೈಪೋಟಿನ ಅಥವಾ ಅಭ್ಯರ್ಥಿಗಳೇ ಸಿಗ್ತಾ ಇಲ್ವಾ? ಅನೇಕ ವಿಚಾರಗಳು. ಮತ್ತೊಂದು ಕಡೆ ಬಿಜೆಪಿ ಒಂದು ಚಿತ್ರದುರ್ಗನ ಘೋಷಣೆ ಮಾಡುವಂತಹ ಅದನ್ನು ಬ್ಯಾಲೆನ್ಸ್ ಬಿಟ್ಟರೆ ಬಹುತೇಕ ಮೈತ್ರಿಯ ಒಂದಷ್ಟು ಕಗ್ಗಂಟೇನಿದೆ ಅದು ಬಗೆಹರಿದಿದೆ ಅಂತ ಹೇಳ್ಬೋದು. ಎಲ್ಲವೂ ಕೂಡ ಕ್ಲಿಯರ್. ನಾವಿನ್ನೇನಿದ್ರು ಮೈತ್ರಿ ಮೂಲಕನೇ ಜನರ ಮುಂದೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಮತ್ತು JDSನವರು. ಆದರೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಕಗ್ಗಂಟು ಮುಂದುವರಿತಾ ಇದೆ. ಏನು ಕಾರಣ, ಏನಾಗ್ತಾ ಇದೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭಿಸ್ತೀವಿ. ಇದೇ ಹೊತ್ತಿನ ವಿಶೇಷ. ದೋಸ್ತಿ ನಿಟ್ಟುಸಿರು ಕೈ ಕಗ್ಗಂಟು. ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಲೋಕಸಭೆಯ ಚುನಾವಣೆಯ ಅಖಾಡ. ಇನ್ನೂ ಕೂಡ ಈ ಪಕ್ಷದಿಂದ ಆ ಪಕ್ಷಕ್ಕೆ, ಆ ಪಕ್ಷದಿಂದ ಈ ಪಕ್ಷಕ್ಕೆ ಹೋಗುವವರ ಸಂಖ್ಯೆ ಕೂಡ ಇದೆ. ನಾನು ಪಕ್ಷೇತರರಾಗಿ ನಿಲ್ತೀನಿ ಅಂತ ಘೋಷಣೆ ಮಾಡುವವರು. ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ, ಬಿಜೆಪಿಯಲ್ಲೂ ಕೂಡ ಅಸಮಾಧಾನ. ಯಾರಿಗೆ ಟಿಕೆಟ್ ಸಿಕ್ಕಿಲ್ವೋ ಅವ್ರಿಗೆ ಇದ್ದೇ ಇದೆ. ಆದರೆ ಸದ್ಯಕ್ಕೆ ಬಿಜೆಪಿ JDSನ ಬಿಕ್ಕಟ್ಟೇನಿತ್ತು 3, 2, 4, 5 ಅಂತ, ಈ ಬಿಕ್ಕಟ್ಟು ಸದ್ಯಕ್ಕೆ ಬಗೆಹರಿದಿದೆ. ಆದರೆ ಕಾಂಗ್ರೆಸ್ನ 4 ಕ್ಷೇತ್ರದ ಕಗ್ಗಂಟು ಮಾತ್ರ ಹಾಗೆ ಉಳಿದಿದೆ. JDS ಅಭ್ಯರ್ಥಿಗಳ ಘೋಷಣೆಗೆ ಕ್ಷಣಗಣನೆ ಇದೆ. ಮಂಡ್ಯದಿಂದ ಬಹುತೇಕ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡುವುದು ಖಚಿತ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ ಕಗ್ಗಂಟಾಗಿ ಉಳಿಸ್ಕೊಂಡಿದೆ. ದೋಸ್ತಿ ನಿಟ್ಟುಸಿರು ಬಿಡ್ತಾ ಇದ್ದಂತೆ ಈ ಕಡೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ಒಂದು ಲೋಕಸಭೆಯ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವುದು ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬೋದು. ನೋಡಿ, ಒಂದಷ್ಟು ಈ ಬಳ್ಳಾರಿ, ಕೋಲಾರ, ಚಾಮರಾಜನಗರ ಏನಿದೆ 3 ಕ್ಷೇತ್ರದಲ್ಲಿ ಸಚಿವರುಗಳ ಸ್ಪರ್ಧೆಗೆ ತಂತ್ರಗಾರಿಕೆ ರೂಪಿಸಿತ್ತು. ಆದರೆ 3 ಜನ ಸಚಿವರು ತಮ್ಮ ಸಂಬಂಧಿಕರಿಗೆ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ರು. ತಮ್ಮ ಕುಟುಂಬಕ್ಕೆ ಟಿಕೆಟ್ ನೀಡೋದಕ್ಕೆ ಬಳ್ಳಾರಿ ಸಚಿವ ನಾಗೇಂದ್ರ, ಕೋಲಾರದಲ್ಲಿ ಸಚಿವ ಮುನಿಯಪ್ಪ, ಚಾಮರಾಜನಗರದಲ್ಲಿ HC ಮಹದೇವಪ್ಪ ಪುತ್ರ ಸುನೀಲ್ ಬೋಸ್ಗೆ ಟಿಕೆಟ್ ನೀಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಕಗ್ಗಂಟಾಗೆ ಉಳಿತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾರೆ. ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ನಂದನ್ ಕಶ್ಯಪ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. AAPಯಿಂದ ಜಾಯ್ನ್ ಆಗ್ತಾ ಇದ್ದಾರೆ ಉಮೇಶ್ ಬಾಬು ಪಿಳ್ಳೆಗೌಡ. ನಮಸ್ಕಾರ ಉಮೇಶ್ ಬಾಬು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನಂದನ್ ಅವರು, ಇನ್ನೂ ಕೂಡ 4 ಕಗ್ಗಂಟು ಬಿಡಿಸಲು ಆಗ್ತಾ ಇಲ್ವಲ್ಲ ನಿಮಗೆ? ಯಾಕೆ, ಯಾವ ಕಾರಣಕ್ಕೆ, ಏನಾಗ್ತಾ ಇದೆ ಪಕ್ಷದಲ್ಲಿ? ಅಲ್ಲ ಅದು ಮೇಡಮ್, ನಮ್ಮ ಪಕ್ಷದಲ್ಲಿ ಬಹಳಷ್ಟು ಮಂದಿ ಮುಂದೆ ಬಂದಿದ್ದಾರೆ ನಾವು ಎಲೆಕ್ಷನ್ ನಿಂತ್ಕೋಬೇಕು ಅಂತ. ಹಾಗಾಗಿ ನೀವು ಹೇಳಿದ್ರೆ ಬಳ್ಳಾರಿ, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಭಾಗದಲ್ಲೂ ಅನೌನ್ಸ್ಮೆಂಟ್ ಒಂದು ಬಾಕಿ ಇದೆ. ಮಾತುಕತೆ ಎಲ್ಲ ಮುಗಿದಿದೆ. ಲೋಕಲ್ ಲೀಡರು, ಜಿಲ್ಲಾವಾರು ನಾಯಕರುಗಳ ಜೊತೆ ಸಭೆಗಳು ನಡೆದಿದೆ. ಹೈಕಮಾಂಡ್ ಮಟ್ಟದಲ್ಲಿ ಒಂದು ಅನೌನ್ಸ್ಮೆಂಟ್ ಆಗೋದು ಒಂದು ಬಾಕಿ ಇರೋದು ಒಂದೇ ಅಷ್ಟೇ. ಮಿಕ್ಕಿದೆಲ್ಲ ಇನ್ಫಾರ್ಮಲ್ ಆಗಿ ಅಭ್ಯರ್ಥಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಒಂದು ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಇಲ್ಲ ನಾಳೆ ನಮ್ಮ 4 ಬಾಕಿ ಇರೋ ಕ್ಷೇತ್ರದಲ್ಲಿ ಬಳ್ಳಾರಿ, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಚಾಮರಾಜನಗರ ಭಾಗದ ಅಭ್ಯರ್ಥಿಗಳನ್ನ ನಾಳೆ ಅನೌನ್ಸ್ ಮಾಡ್ತಾರೆ ಅನ್ನೋದೊಂದು ನಮಗೆ ಮಾಹಿತಿ. ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ನಾನು ಪಕ್ಷೇತರರಾಗಿ ಸ್ವತಂತ್ರವಾಗಿ ನಿಲ್ತೀನಿ ಅಂತ ಸೆಡ್ ಹೊಡೆದು ನಿಂತಿದ್ದಾರೆ. ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಎಲ್ಲ ಕೂಡ ಖುಲ್ಲ, ಯಾರೂ ತಿರುಗು ಮಾತಾಡಲ್ಲ, ಪಕ್ಷದ ನಿರ್ಧಾರಕ್ಕೆ ಬದ್ಧರಾಗ್ತಿದ್ದಾರೆ ಅಂತ ಹೇಳ್ತಿದ್ದವರು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅಸಮಾಧಾನ ಭುಗಿಲೆ ಹೇಳ್ತಾ ಇದೆ. ಏನು ಹೇಳ್ತೀರಿ? ಬಾಗಲಕೋಟೆ ವಿಷಯದಲ್ಲಿ ನಮ್ಮ ಪಕ್ಷದವರು 3-4 ಸರ್ವೆಗಳು ಮಾಡಿ ಯಾರಿಗೆ ಕೊಡಬೇಕು, ಯಾವ ಮಾನದಂಡ ಇಟ್ಕೊಂಡು ಕೊಡಬೇಕು ಅನ್ನೋದು ಇಂಟರ್ನಲ್ಲಿ ಚರ್ಚೆಗಳು ನಡೆದಿದೆ. ಹಾಗಾಗಿ ನಮ್ಮ ಅಭ್ಯರ್ಥಿ ಸಂಯುಕ್ತ ಪಾಟೀಲ್, ಶಿವಾನಂದ ಪಾಟೀಲ್ ಅವರ ಮಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಆ ಭಾಗದಲ್ಲಿ ವೀಣಾ ಕಾಶ್ಯಪ್ನವರು ಭಾಗದಲ್ಲಿ ಕಳೆದ ಬಾರಿ ನಿಂತಿದ್ದರು. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೂ ಕೂಡ ಆಗಿದ್ರು. ಅವರ ಹಸ್ಬೆಂಡು ಹುನಗುಂದ MLA ಕೂಡ. ಹಾಗಾಗಿ ಅವರ ಗೊಂದಲ ಏನು, ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇನ್ನೊಂದು 1-2 ದಿವಸದಲ್ಲಿ ಗೊಂದಲನ ಬಗೆಹರಿಸ್ತಾರೆ. ನಮ್ಮ ಅಧಿಕೃತ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರವಾಗಿ ಅವರು
ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ. ಹಾಗಾಗಿ ಅದೊಂದು ಸೀಟ್ ಮಾತ್ರ ಸ್ವಲ್ಪ ಗೊಂದಲ ಇದೆ ನೀವು ಹೇಳ್ದಂಗೆ. ಬಟ್ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಕ್ಷೇತ್ರದ ಗೊಂದಲವನ್ನು ಶೀಘ್ರದಲ್ಲೇ ಬಗೆಹರಿಸಿ ರಾಜ್ಯದ 28 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳ ಪರವಾಗಿ ಮುಂದಿನ ವಾರದಿಂದ ಅಧಿಕೃತವಾಗಿ ಚಾಲನೆ ಸಿಗಲಿದೆ. ರಾಜ್ಯದ 20 ಕ್ಷೇತ್ರದ ಮೇಲ್ಗಡೆ ನಾವು ಸೀಟನ್ನು ಗೆಲ್ತೀವಿ. ದೇಶದಲ್ಲಿ ಇಂಡಿಯಾ ಅಲಯನ್ಸು ಗೌರ್ಮೆಂಟ್ ಫಾರ್ಮ್ ಮಾಡುತ್ತೆ. ಹಾಗಾಗಿ ನಮಗೆ ಎಲ್ಲ ಓಕೆ ಆಯ್ತು. JDS ಪಕ್ಷದ ವಕ್ತಾರರಾದಂತಹ ತಿಮ್ಮೇಗೌಡ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಾನು ಮಾತಾಡ್ತೀನಿ ನಿಮ್ಮನ್ನ, ಇವರನ್ನ ಮತ್ತೆ ಉಮೇಶ್ ಬಾಬು ಅವ್ರನ್ನ ಮಾತಾಡ್ಸ್ಕೊಂಡ್ಬರ್ತೀನಿ. ಎಸ್ ಉಮೇಶ್ ಬಾಬು ಅವರೇ, ಮೊದಲೇದಾಗಿ ಏನು ಹೇಳ್ತೀರಿ? JDS ಮತ್ತು BJPಯ ಕಗ್ಗಂಟು ಸದ್ಯಕ್ಕೆ ಬಗೆಹರಿದಿದೆ. ದೋಸ್ತಿ ಅವರು ಫುಲ್ ಖುಷಿಯಾಗಿದ್ದಾರೆ ಇವತ್ತು. ಅಂದರೆ ಇನ್ನೂ ಕೂಡ ಸಂಖ್ಯಾಶಾಸ್ತ್ರದಲ್ಲೇ ಬ್ಯುಸಿ ಆಗಿದ್ರು. 3, 4, 5, 2 ಅಂದ್ಕೊಂಡು ಈಗ 3 ಅನ್ನೋದು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆದರೆ ಇನ್ನೂ ಅವರ ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋದು ಒಂದು ಬಾಕಿ ಇದೆ JDSನವರು. ಆದರೆ ಕಾಂಗ್ರೆಸ್ ಕಗ್ಗಂಟು ಮುಂದುವರಿತಾ ಇದೆ. ಏನು ಹೇಳ್ತೀರಿ ಸರ್? ಈಗ ದೋಸ್ತಿ ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳೋದಕ್ಕೆ ನಾನೇನು ತಯಾರಿಲ್ಲ. ಯಾಕೆ ಅಂತ ಹೇಳಿದ್ರೆ ಬರೀ ಇದು JDS BJP ಎಲ್ಲೆಲ್ಲಿ ಮೈತ್ರಿ. ಓಕೆ ಫೈನ್, ಮಾತಾಡ್ತೀನಿ ನಿಮ್ಮ ಜೊತೆಗೆ. ಎಸ್ ತಿಮ್ಮೇಗೌಡ್ರೆ, ಏನು ಹೇಳ್ತೀರಿ? ಮೊದಲೇದಾಗಿ ನಿಟ್ಟುಸಿರು ಬಿಟ್ಟಿದ್ದೀರಿ, ಮಂದಹಾಸ ಫುಲ್ ಖುಷಿಯಲ್ಲಿದ್ದೀರಿ. ಮಂಡ್ಯಕ್ಕೆ ಬಹುತೇಕ ಕುಮಾರಸ್ವಾಮಿ ಅವರೇ ಫಿಕ್ಸು ಅಂತ ಹೇಳ್ತಿದ್ದಾರೆ. ಈ ಕಡೆ ಹಾಸನ ಆಯಿತು, ಕೋಲಾರ ಆಯಿತು. ಅಂತೂ ಇಂತೂ ನೀವು ಕೇಳಿದ 3ಕ್ಕೆ 3 ಸಿಕ್ಕಂತ ಆಯ್ತಾ ಹಾಗಾದರೆ? ಅಥವಾ 5 ಕೇಳಿದ್ವಿ 3 ಕೊಟ್ಟಿದ್ದಾರೆ, ಸ್ವಲ್ಪ ಅಸಮಾಧಾನ ಇದೆ ಅಂತೀರಾ? ಏನು ಹೇಳ್ತೀರಿ? ಇದು ಒಂದು ಸ್ಪಷ್ಟಪಡಿಸ್ತೇನೆ, ಯಾವುದೇ ಕಾರಣಕ್ಕೂ ಅಸಮಾಧಾನ ಇಲ್ಲ. ನಾವು ಮೊದಲಿಂದಲೂ ಇಷ್ಟೇ ಸೀಟ್ ಬೇಕಂತ ಡಿಮ್ಯಾಂಡ್ ಮಾಡಿನೂ ಇಲ್ಲ. ನಮ್ಮ ಉದ್ದೇಶ ಒಂದೇ, NDA ಮೈತ್ರಿ 28 ಗೆಲ್ಲಬೇಕು ಕರ್ನಾಟಕದಲ್ಲಿ. ಮತ್ತೊಮ್ಮೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಒಂದೇ ಒಂದು ನಮ್ಮ ಯೋಚನೆ ಇದು. ನಾವು ಅವತ್ತಿಂದನೂ ಕುಮಾರಣ್ಣ ಏನು ಒಂದು NDA ಜೊತೆ ಅಲಯನ್ಸ್ ಆದರು, ಇವತ್ತಿನವರೆಗೂ ಅದನ್ನು ಹೇಳ್ತಿದ್ದಾರೆ. ಮತ್ತು ಅದೇ ಸ್ಪಷ್ಟ, ಅದರಲ್ಲಿ ಯಾವುದೇ ರೀತಿಯಾದಂಥ ವಿಶ್ವಾಸದ ಕೊರತೆ ಆಗಲಿ ಮತ್ತು ಅಸಮಾಧಾನದಲ್ಲಿ ಖಂಡಿತ ಇಲ್ಲ. ಜೊತೆಗೆ ನಮಗೆ ಅವತ್ತು ಕೂಡ ನಾವು ಕುಮಾರಣ್ಣ ಸ್ಟಾರ್ಟಿಂಗ್ನಲ್ಲಿ ಹೇಳ್ತಾ ಬಂದು ನಾವು ಇಷ್ಟಂತ ಕೇಳಿಲ್ಲ, ನಮ್ಗೆ ಎಷ್ಟು ಸೀಟಿಗೆ ಗೆಲ್ತೀವಿ ಅಂತೇಳಿ ನಮ್ಮ ಮನಸ್ಸಿನಲ್ಲಿದೆ. ಮತ್ತು ಅಷ್ಟನ್ನೇ ನಾವು ತೊಗೊಂಡು ಅಷ್ಟು ಗೆಲ್ತೀವಿ, ಅಷ್ಟು ಗೆಲ್ಲಬೇಕು ಅನ್ನೋದು ಒಂದೇ ಮಾನದಂಡ ನಮ್ದು ಇದ್ದಿದ್ದು. ಹಾಗಾಗಿ ನಾವು ಡಿಮ್ಯಾಂಡ್ ಮಾಡಲಿಲ್ಲ. ಅವರಲ್ಲೂ ಕೂಡ ನೀವು ಇಷ್ಟು ಕೇಳಿದರೆ ನಾವು ಅಷ್ಟು ಕೊಡ್ತೀವಿ, ಅಗ್ಗಜ್ಜಗ್ಗಾಟ ನಡೆದಿಲ್ಲ. ಅದಂತೂ ಒಂದು ಸ್ಪಷ್ಟತೆ. ಜೊತೆಗೆ ಮಂಡ್ಯದ ಹೇಳ್ತಿದ್ದಾರಲ್ಲ, ಮಂಡ್ಯದ ಮೇಡಮ್, ನಾವು ಕುಮಾರಣ್ಣರಾಗಲಿ ನಮ್ಮ ಪೂಜ್ಯರ ದೇವೇಗೌಡರಾಗಲಿ ಎಲ್ಲರೂ ಕೂಡ ನಾವು ಕಾರ್ಯಕರ್ತರು ಅಂದರೆ ಅಲ್ಲಿನ ಸ್ಥಳೀಯ ನಾಯಕರನ್ನೇ ನಿಲ್ಲಿಸಬೇಕು ಅಂತೇಳಿ CS ಪುಟ್ಟರಾಜವ್ರು ಇರ್ಬೋದು, ಸುರೇಶ್ ಗೌಡ್ರು ಇರ್ಬೋದು, ಹಾಗೆಯೇ ನಮ್ಮ ಇವ್ರನ್ನ ಕೂಡ ತಮ್ಮಣ್ಣಗೌಡರು ಇರ್ಬೋದು, ಎಲ್ಲರೂ ಕೂಡ ಒಂದು ಮನಸ್ಸೋಲಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಅಲ್ಲಿನ ಜನತೆ ಮತ್ತು ಅಲ್ಲಿನ ಮುಖಂಡರು ಯಾರು ಕೂಡ ಒಪ್ಪಲಿಕ್ಕೆ ಇರಲಿಲ್ಲ. ಜೊತೆಗೆ ನಮ್ಮ ನಿಖಿಲ್ ಕುಮಾರಸ್ವಾಮಿ, ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿಯನ್ನು ಕೂಡ ತುಂಬ ಒತ್ತಡ ಹಾಕಿದ್ರು, ನಿಲ್ಲಬೇಕಂತ. ಆದರೆ ಅವರೇ ಸ್ವತಃ ಈ ಸಾರಿ ನಾನು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ನಾನು ರಾಜ್ಯ ಪ್ರವಾಸ ಮಾಡಿ ಸಂಘಟನೆ ಮಾಡಬೇಕಾಗಿರೋದ್ರಿಂದ ನಾನು ಸ್ಪಷ್ಟವಾಗಿ ಹೇಳಿದ್ರು, ಅವತ್ತಿಂದಲೂ ಹೇಳ್ಕೊಂತಾರೆ ಬಂದರು, ನಾನು ಈ ಸಾರಿ ಚುನಾವಣೆಯಲ್ಲಿ MP ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತೇಳಿ. ಹಾಗಾಗಿ ಇವತ್ತೇನಾಗ್ತಾ ಇದೆ ಅಂದರೆ ಮೇಡಮ್, ನಮ್ಮ ಸನ್ಮಾನ ಕುಮಾರಣ್ಣವರು ಮಂಡ್ಯದಿಂದ ನಿಂತು ಗೆದ್ದು ಮತ್ತೆ ಚನ್ನಪಟ್ಟಣಕ್ಕೆ ಮಗನ ಕಳ್ಸೋಣ ಅನ್ನುವಂಥ ಲೆಕ್ಕಾಚಾರ. ನೋಡಿ, ನೀವು ಎಲ್ಲರೂ ನೀವು ಹೇಳ್ತಾ ಇದ್ದೀರಲ್ಲ, ನೋಡಿ ಇಲ್ಲ ಏನಾಗಿದೆ, ನಮ್ಮಲ್ಲಿ ನಮ್ಮ ಪಕ್ಷ ಅಧಿಕಾರವನ್ನು ಸ್ವಲ್ಪ ಕಡಿಮೆ ದಿನಗಳಲ್ಲಿ ಆಡಳಿತ ನಡೆಸಿದ್ರು ಕೂಡ ಆ ಜನತೆ ಮನಸ್ಸಿನಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕುಮಾರಣ್ಣನಿರ್ಬೋದು, ಸನ್ಮಾನ್ಯ ದೇವೇಗೌಡರು ಇರ್ಬೋದು, ದೇವೇಗೌಡರು ಸಾಹೇಬ್ರು ಇರ್ಬೋದು, ಯಾರೇ ಇರ್ಬೋದು, ಮತ್ತು ರೇವಣ್ಣವ್ರು ಇರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಆಡಳಿತವನ್ನು ಜನರ ಮನಸ್ಸಿಂದ ಮರಲಿಕ್ಕೆ ಆಗ್ತಾಯಿಲ್ಲ. ಇವತ್ತೇನಾಗಿದೆ, ಮಂಡ್ಯದಲ್ಲಿ ಇನ್ನು ಮಂಡ್ಯಗೆ ತುಂಬ ಕೆಲಸಗಳಾಗಬೇಕಾಗಿದೆ. ಅದಕ್ಕೆ ಮಂಡ್ಯ ಜನತೆ ಇಲ್ಲ ಕುಮಾರಣ್ಣವ್ರು ಬೇಕಾಗಿದೆ ಅಂತಕ್ಕಂಥ ಒತ್ತಡ ನೀವು ನೋಡ್ತಾ ಇರ್ಬೋದು ಡೈಲಿ. ಹಾಗಾಗಿ ಇವರೆಷ್ಟೇ ಹೇಳಿದ್ರು ಕೂಡ ಒಪ್ಪಲಿಕ್ತಾ ಇರಲ್ಲ. ಅದಕ್ಕೋಸ್ಕರ ಒಂದು ಪಕ್ಷನ ಉಳಿಸ್ಕೊಳ್ಬೇಕು. ಜೊತೆಗೆ ಆ ಒಂದು ಮಂಡ್ಯ ಚಾಲುಕಿಗೆ ಏನೊಂದು ಅಭಿವೃದ್ಧಿಗಳಲ್ಲಿ ಅಭಿವೃದ್ಧಿ ನಮ್ಮ ಸರ್ಕಾರ, ಹಿಂದಿನ ಸರ್ಕಾರ ಮಂಡ್ಯ ಜಿಲ್ಲೆಗೆ ಮಾಡಿದೆ. ದಯವಿಟ್ಟು ಮಂಡ್ಯ ಜಿಲ್ಲೆಗೆ ಅಭಿವೃದ್ಧಿ ಆಗಿಲ್ಲ ವಾಪಸ್ ತಗೋಬೇಕು. ಇದೇ ನಿಮ್ಮ ಕುಮಾರಸ್ವಾಮಿ ಅವರು, ದೇವೇಗೌಡರು ಎಲ್ಲಿದ್ರು ಕಾವೇರಿ ವಿಚಾರವಾಗಿ ಬಂದಾಗ ಮಧ್ಯಸ್ಥಿಗೆ ಮಾತಾಡಿದ್ರ ಕಾವೇರಿ ವಿಚಾರದಲ್ಲಿ ಆ ಒಂದು ನಮ್ಮ NDA ಮೈತ್ರಿಯಲ್ಲಿ ಗೆದ್ದು
ಕೇಂದ್ರದಿಂದ ಏನಾಗಬೇಕಾಗಿದೆ ಅದನ್ನು ಕೂಡ ತಂದು ಮಂಡ್ಯ ಜಿಲ್ಲೆಯನ್ನು ಒಂದು ಮಂಡ್ಯ ಅಂದರೆ ಇಂಡಿಯಾ ಅಂತ ಏನಿದೆ, ಜೊತೆಗೆ ಮಂಡ್ಯದ ರೈತರು ಯಾವ ರೀತಿ ಒಂದು ಭಾವನೆಗೆ ಭಾವೋದ್ವೇಗಕ್ಕೆ ಒಳಗಾಗ್ತಾರೆ ಅಂತ ಗೊತ್ತಿರಿಂದ ಈ ಸಾರಿ ಪಕ್ಷಕ್ಕೋಸ್ಕರ ಮತ್ತು ಆ ಕಾರ್ಯಕರ್ತರ ಒತ್ತಡಕ್ಕೋಸ್ಕರ ಜೊತೆಗೆ ಅಭಿವೃದ್ಧಿಗೋಸ್ಕರ ಈ ಸಾರಿ ಕುಮಾರಣ್ಣರು ನಿಲ್ತಕ್ಕಂಥ ತೀರ್ಮಾನವನ್ನು ಇಷ್ಟಲ್ಲೇ ಕೈಗೊಳ್ತಾರೆ, ಅಧಿಕೃತ ಘೋಷಣೆ ಮಾಡ್ತಾರೆ ಮೇಡಮ್. ಮತ್ತೆ ಇನ್ನೆಲ್ಲೂ ಕೂಡ ಮತ್ತೆ ಹಾಸನದಲ್ಲಿ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಅಲ್ಲಿ ಪ್ರಜ್ವಲ್ ರೇವಣ್ಣವರು ಚುನಾವಣಾ ಪ್ರಚಾರ ಕೈಗೊಂಡಿದ್ದಾರೆ. ಮತ್ತು ಹಾಗೇನೆ ಕೋಲಾರದಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅಲ್ಲೂ ಕೂಡ ನಮ್ಮ ಸಮೃದ್ಧಿ ಮಂಜಣ್ಣ ಕೋಲಾರದಲ್ಲಿ ಮೊನ್ನೆ ಯಾರು KGF ಡಿಫೀಟೆಡ್ ಕ್ಯಾಂಡಿಡೇಟ್ ಅಂತ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರು. ಇವತ್ತು ಆಲ್ರೆಡಿ 3 ಜನ ಹೆಸರು ತಗೊಂಡ್ ಬಂದಿದ್ದಾರೆ. ನಾರಾಯಣ ಸ್ವಾಮಿ ನಿಂತ್ಕೋತಾರೆ, ಸಮೃದ್ಧಿ ಅವ್ರು ನಿಂತ್ಕೋತಾರೆ, ಇನ್ನೊಬ್ರು ನಿಂತ್ಕೋತಾರೆ ಅಂತ ನೋಡಿ. ನಮ್ಮಲ್ಲಿ ಸಮೃದ್ಧಿ ಮಂಜಣ್ಣ ಗೊಂದಲ ಶುರುವಾಗ್ಬಿಟ್ಟಿದೆ. ಯಾರು ನಿಲ್ಲಿಸಬೇಕು, ಯಾರು ಯಾಕೆ ಇಷ್ಟೊಂದು ಅಲ್ಲ, ಮೊನ್ನೆ ಮಲ್ಲೇಶ್ ಬಾಬು ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ರು ಮೇಡಮ್. ಇವತ್ತು ಆಲ್ರೆಡಿ ನಾವು ಅನೌನ್ಸ್ ಮಾಡಲ್ಲ, 3 ಜನ ಇದ್ದಾರೆ, ಶಾರ್ಟ್ ಲಿಸ್ಟ್ ಮಾಡ್ತೀವಿ, 3 ಜನ ಬಂದಿದ್ದಾರೆ. ಯಾವುದೇ ರೀತಿಯಾದ ನೋಡಿ ಇವ್ರು ಹೇಳ್ತಾರೆ ಅಷ್ಟೇ ಅಲ್ಲ, ವಾಸ್ತವ ಸ್ಥಿತಿ ಹೇಳ್ತಾ ಇದ್ರು, ಸುಳ್ಳು ಹೇಳೋ ಅವಶ್ಯಕತೆ ನಮಗಿಲ್ಲ. ಅವ್ರ ಪಕ್ಷದ ನೀವ್ ಹೇಳಿ, ನಿಮ್ ಪಕ್ಷ ನಾನು ಮುಗಿಸ್ಬಿಡ್ತೀನಿ. ಏನಾಗುತ್ತೆ, ಈ 3 ಜನರು ಕೂಡ ಇದ್ರು ಕೂಡ, ಶಾಸಕರು ಇದ್ರು ಕೂಡ, ಯಾರು ಕೂಡ ನಮ್ಮಲ್ಲಿ ಮತ್ತೆ ಕಾಂಗ್ರೆಸ್ BJP ಹೇಳಿದ್ರಲ್ಲ, ಅವ್ರು ಏನು ಮುನಿಸ್ವಾಮಿ ಇದ್ರು ಕೂಡ ಅವರು ಒಂದು ಇತ್ತು, ಅವರ ಸ್ಟಾರ್ಟಿಂಗ್ ಮೊದಲು ಇತ್ತು. ಆವಾಗ ಯಾವಾಗ ಕೇಂದ್ರದಿಂದ ಅವ್ರ NDA ಪಕ್ಷದ ಅಭ್ಯರ್ಥಿ ಅಂತ ನಮ್ಮ JDS ಬಿಟ್ಕೊಟ್ಟಾದ್ಮೇಲೆ ಇಲ್ಲ, ನಾನು ಪಕ್ಷ ಏನು ತೀರ್ಮಾನ ತಗೊಳ್ಳೋಕ್ಕೆ ನಾನು ಬದ್ಧ ಅಂತೇಳಿ ಹೇಳಾಗಿದೆ. ಹಾಗಾಗಿ ಇವತ್ತು ಮಲ್ಲೇಶ್ ಬಾಬು ಅವರನ್ನ ಒಂದು ಅಧಿಕೃತ ಅಭ್ಯರ್ಥಿಯಾಗಿ ಕೋಲಾರದಲ್ಲಿ ಅನೌನ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗೆ ಮೇಡಮ್ ಇವಾಗ ಹೇಳ್ತಿದ್ರಲ್ಲ, ಹೇಳಿ. ಅದೇ ಕುಮಾರಸ್ವಾಮಿ ಅವರೇ ನಿಲ್ಲಬೇಕು ಅನ್ನೋ ಆದೇಶ ಆಗಿದೆ ಬಿಜೆಪಿ ಕಡೆಯಿಂದ. ಆ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರೇ ಫೈನಲ್ ಅಷ್ಟೇ ಮಂಡ್ಯ ಬಿಟ್ಟುಕೊಡ್ತೀವಿ ಅಂತ ಕಂಡೀಷನ್ ಮೇಲೆ ಬಿಟ್ಟುಕೊಟ್ಟಿದ್ದಾರೆ. ಆತರ ನೋಡಿ, ಇದು 3 ಜೊತೆಗೆ ಚಿಕ್ಕಬಳ್ಳಾಪುರದಿಂದ ನೀವು ಸ್ವತಃ ನಿಲ್ಲೋದೇ ಆದ್ರೆ ನೀವು ನಿಲ್ಲೇಬೇಕು ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರನ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು. ಇದೇ ಸನ್ಮಾನ್ಯ ಅಮಿತ್ ಶಾ ಅವರು ಹೇಳಿದ ಮಾತು. ಆದರೆ ಅವ್ರು ನಮ್ಗೆ ಬೇಡ ನಾವು, ಯಾಕಂದರೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ನಾನು ಮತ್ತೆ ಚಿಕಿತ್ಸೆಗೆ ಹೋಗಬೇಕಾಗಿದೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಆದರೆ ಇಲ್ಲಿ ಒತ್ತಡ ಯಾವ ರೀತಿ ಇದೆ ಅಂದರೆ 3 ದಿವಸಗಳಿಂದ ಕುಮಾರಣ್ಣವ್ರಿಗೆ ಮನೆಯಲ್ಲಿ ಇರ್ಲಿಕ್ಕೆ ಬಿಡ್ತಾ ಇಲ್ಲ. ನಾಯಕರಿರ್ಬೋದು, ಕಾರ್ಯಕರ್ತರು ಆ ರೀತಿ ಒತ್ತಡ ಆಗಿ ನೀವು ಬರಲೇಬೇಕು, ನೀವು ಬಂದ್ರೆ ನಮ್ಮ ಮಂಡ್ಯ ಅಂತ. ಉಮೇಶ್ ಬಾಬು ಅವ್ರು ಮಾತಾಡ್ಸ್ಕೊಂಡ್ ಬರ್ತೀನಿ. ಉಮೇಶ್ ಬಾಬು ಅವ್ರು ಕನೆಕ್ಟ್ ಆಗಿದ್ದಾರೆ. ಉಮೇಶ್ ಬಾಬು ಅವರು ಆಲ್ರೆಡಿ ಲೆಕ್ಕಾಚಾರಗಳು ಯಾವ ಲೆವೆಲ್ಗೆ ಹೋಗಿದೆ ಅಂತಂದ್ರೆ, ಇಲ್ಲಿನೂ ಲೋಕಸಭೆ ಚುನಾವಣೆನೇ ಆಗಿಲ್ಲ, ಅಭ್ಯರ್ಥಿಗಳ ಘೋಷಣೆನೇ ಆಗಿಲ್ಲ. ನೋಡಿ ಲೆಕ್ಕಾಚಾರಗಳು ಹೇಗೆ ನಡೀತಾ ಇದೆ ಅಂತಂದ್ರೆ, ಒಂದು ಕಡೆ ಬಾಲಕೃಷ್ಣ ಅವರು ಹೇಳ್ತಾರೆ, ಒಂದು ಕಡೆ ಇಲ್ಲಿ ಮಂಡ್ಯದಿಂದ ಯಾಕೆ ನಿಲ್ತಾ ಇದ್ದಾರೆ, ಮಗನನ್ನು ಯಾಕೆ ನಿಲ್ಲಿಸ್ತಾ ಇಲ್ಲ, ಮಂಡ್ಯದಿಂದ ನಿಂತು ಗೆದ್ದ ಮೇಲೆ ಅಲ್ಲಿ ಏನು ಅಂದ್ರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಒಂದು ಕಡೆ ಮಗನನ್ನ ರಾಜಕೀಯದ ಒಂದು ರೀತಿಯಾಗಿ ಅವರಿಗೆ ಒಂದು ಕಲ್ಪಿಸಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮಾತುಕತೆ ನಡೀತಾ ಇದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಅವ್ರನ್ನ ನಿಲ್ಲಿಸಬೇಕು ಅಂತ. ಅದಕ್ಕಿಂತ ಕಾಂಗ್ರೆಸ್ನವರು ಒಂದು ಹೆಜ್ಜೆ ಮುಂದೆ ಹೋಗಿ ಅಲ್ಲಿ CP ಯೋಗೇಶ್ವರ್ ಅವ್ರನ್ನ ಕರ್ಕೊಂಡು ಬರೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಈ ಎಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಎಲ್ಲಿ ಇನ್ನು ಲೋಕಸಭೆ ಚುನಾವಣೆ ಆಗಿಲ್ಲ, ಅಲ್ಲಿ ನಿಲ್ಲಬೇಕು, ಗೆಲ್ಲಬೇಕು, ಅದಾದ ಮೇಲೆ ಅಲ್ಲಿ ಸ್ಥಾನ ಖಾಲಿ ಆಗತ್ತೆ, ಆಮೇಲೆ ಅದಕ್ಕೆ ಉಪಚುನಾವಣೆ ನಡೆಯುತ್ತೆ. ನೋಡಿ ರಾಜಕೀಯ ಲೆಕ್ಕಾಚಾರಗಳು ಹೆಂಗೆಲ್ಲ ನಡೀತಾ ಇದೆ ಅಂತ ಏನ್ ಹೇಳ್ತೀರಿ? ಸೊ ಈಗ ಈ ಕ್ಯಾಲ್ಕುಲೇಷನ್ಸ್ ಅನ್ನೆಲ್ಲ ನೋಡ್ತಿದ್ರೆ ನನಗೆ 1996ರಲ್ಲಿ ಜನತಾದಳ ಹೇಗಿತ್ತು ಅನ್ನೋದು ನೆನಪಾಗುತ್ತೆ ಮೇಡಮ್. ಆಗ ಇಡೀ ದೇಶದಲ್ಲಿ 46 ಸೀಟ್ ತಗೊಂಡಿತ್ತು. ನಮ್ಮ ರಾಜ್ಯದಲ್ಲೇ 16 ಜನ ಸಂಸದರನ್ನ ಕಳಿಸ್ಕೊಟ್ಟಂತ ಪಕ್ಷ ಜನತಾದಳ. ಇಂದು ಮೈತ್ರಿಗೆ ಹೋಗ್ಬಿಟ್ಟು ಮೈತ್ರಿನಲ್ಲೂ ಕುಟುಂಬದವ್ರು ಬಿಟ್ಟು ಯಾರು ಟಿಕೆಟ್ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ನನಗೆ. ಇದು ಕೋಲಾರದಲ್ಲೂ ಸಿಗುತ್ತೋ ಇಲ್ವೋ ಅನ್ನೋದು ಡೌಟ್. ಯಾಕೆ ಅಂತ ಹೇಳಿದ್ರೆ ಮುನ್ಸ್ವಾಮಿ ಅವರು ಬಿಜೆಪಿ ಇಂದ ಅಲ್ಲ JDS ಇಂದ ಬೇಕಿದ್ರು ಬಂದು ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳೋ ಪರಿಸ್ಥಿತಿಗೆ ಬಂದಿದೆ. ಅದು ಒಂದು ಪ್ರಾದೇಶಿಕ ಪಕ್ಷ ಆಗ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಒಂದು ಅಸ್ತಿತ್ವನ ಉಳಿಸ್ಕೊಳ್ಳಿಕ್ಕೆ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಕುಟುಂಬನ ಉಳಿಸ್ಕೊಳ್ಳಿಕ್ಕ ಅಂತ ಹೇಳೋದು ನಮ್ಮೆಲ್ರಿಗೂ ಒಂದು ಸಂಶಯ ಅನ್ನೋದು ಇರುತ್ತೆ. ಓಕೆ ಸರ್, ಮಾತಾಡ್ತೀನಿ. ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಬಿಜೆಪಿ ಪಕ್ಷದಿಂದ ರತನ್ ಪೂಜಾರಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ರತನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ರತನ್ ಅವ್ರು ನೋಡ್ತಾ ಇದೀವಿ, ಕಗ್ಗಂಟು ಅಂದ್ರೆ ದೋಸ್ತಿ ಈಗ ಅಂತೂ ಇಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದೀರಿ. ಅವ್ರದ್ದು ಸಮಸ್ಯೆ ಇಲ್ಲ, ನಿಮ್ದು ಸಮಸ್ಯೆ ಇಲ್ಲ ಅನ್ನೋ ಒಂದು ರೇಂಜಿಗೆ ಬಂದಿದ್ದೀರಿ. ಒಂದು ಕಡೆ ಈಶ್ವರಪ್ಪನವರು ಪಕ್ಷೇತರರಾಗಿ ಉಳಿತಾ ಇದ್ದಾರೆ, ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಬಿಟ್ರೆ, ಅಂತೂ ಇಂತೂ ಶಮನ ಮಾಡೋದಕ್ಕೆ BS ಯಡಿಯೂರಪ್ಪನವರು ಕೂಡ ದಾವಣಗೆರೆ ಆಗಿರಬಹುದು, ಬೇರೆ ಬೇರೆ ಕಡೆಗಳೆಲ್ಲ ಓಡಾಡ್ತಿದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನು. ಬಟ್ ಆದ್ರೆ ಅಭ್ಯರ್ಥಿಗಳು ಚಿತ್ರದುರ್ಗ ಒಂದು ಬ್ಯಾಲೆನ್ಸ್ ಬಿಟ್ರೆ ಇನ್ನೆಲ್ಲ ಘೋಷಣೆ ಮಾಡಿದ್ದೀರಿ. ಕಾಂಗ್ರೆಸ್ ಇನ್ನು 4 ಉಳಿಸ್ಕೊಂಡಿದ್ದಾರೆ, ಯಾವಾಗ ಘೋಷಣೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ಮೈತ್ರಿ ವಿಚಾರ ಅಂತ ಬಂದಾಗ ಸದ್ಯದ ಒಂದು ಪರಿಸ್ಥಿತಿ ತಿಳಿಗೊಂಡಿದ್ಯಾ, ಏನ್ ಹೇಳ್ತೀರಿ? ಶಿಲ್ಪ ಅವರೇ,
ಲಾಸ್ಟ್ ವೀಕಲ್ಲಿ ನಾನು ನಿಮ್ಮ ಜೊತೆ ಇದೇ ಒಂದು ವಾಹಿನಿಯಲ್ಲಿ ಡಿಬೇಟ್ ಮಾಡುವಾಗ ನಾನು ಹೇಳಿದ್ದೆ, ಅಸಮಾಧಾನ ಅನ್ನುವಂಥದ್ದು ಸಡನ್ ಆಗಿ ಆ ಒಂದು ಸಮಯದಲ್ಲಿ ಉದ್ಭವ ಆಗುವಂತ ಒಂದು ಭಾವನಾತ್ಮಕವಾದಂತ ಒಂದು ವಿಚಾರದಿಂದಾಗಿ ಸ್ವಲ್ಪ ಅಸಮಾಧಾನ ಇದೆ, ಅದನ್ನು ಒಪ್ಕೊಳ್ತೀನಿ. ಆದ್ರೆ ಬರುವಂತ ಒಂದು ವಾರದಲ್ಲಿ ಎಲ್ಲವೂ ಆಲ್ಮೋಸ್ಟ್ ತಿಳಿ ಆಗತ್ತೆ ಅಂತ ಹೇಳಿದ್ದೆ. ಇವಾಗ ಆಲ್ಮೋಸ್ಟ್ ಎಲ್ಲವೂ ತಿಳಿ ಆಗಿದೆ. ಆ ನಂತರ ಮೈತ್ರಿಯ ವಿಚಾರದಲ್ಲೂ ಕೂಡ ನಾನು ಆ ದಿನ ನಿಮ್ಮ ಹತ್ರ ಹೇಳಿ ಬಂದಿದ್ದೆ, ಏನಂತ ಹೇಳಿದ್ರೆ ಕಾದ್ ನೋಡಿ ಒಂದು ವಾರದಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ. ಆನಂತರ ನೀವು ಸೀಟ್ ಹಂಚಿಕೆಯ ಬಗ್ಗೆ ಕೂಡ ಕೇಳಿದ್ರಿ, ಅದು ಕೂಡ ಒಂದು ವಾರದಲ್ಲಿ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ನಮಗೆಷ್ಟು JDS ನವರಿಗೆ ಎಷ್ಟು ಅನ್ನುವಂಥದ್ದು ನಮಗ್ ಗೊತ್ತಿದೆ. ಸರಿಯಾದ ಸಮಯದಲ್ಲಿ ನಿಮಗೆ ಹೇಳ್ತೀವಿ ಅನ್ನುವಂತ ವಿಚಾರವನ್ನ ನಾನು ನಿಮ್ಮ ಹತ್ರ ಹೇಳಿ ಬಂದಿದ್ದೆ ಆ ದಿನ ನಿಮ್ಮ ವಾಹಿನಿಯಲ್ಲೇ. ಇವತ್ತು ನಾನು ಆ ದಿನ ಏನು ಹೇಳಿದ್ದೆ ಅದೇ ರೀತಿಯಲ್ಲೇ ಎಲ್ಲವೂ ಆಗಿದೆ. ಹಾಗೂ ಮೈತ್ರಿ ಕೂಡ ಉತ್ತಮವಾದ ರೀತಿಯಲ್ಲಿ ಅದು ಸಾರ್ಟ್ ಔಟ್ ಆಗಿದೆ. ಮೈತ್ರಿಯ ಎಲ್ಲ ಇಡೀ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ನವರು ಒಗ್ಗೂಡಿ, ಅದು ಗ್ರೌಂಡ್ ಲೆವೆಲ್ ಇರ್ಬೋದು ಅಥವಾ ನಾಯಕರ ಹಂತದಲ್ಲಿರ್ಬೋದು, ಎಲ್ಲಾ ಕಡೆಯಲ್ಲೂ ಕೂಡ ಒಗ್ಗೂಡಿ ಕೆಲಸ ಮಾಡ್ತಿದ್ದೇವೆ. ಹಾಗೂ ಬರುವಂತ ಚುನಾವಣೆಯಲ್ಲಿ 28ಕ್ಕೆ 28 ಕ್ಲೀನ್ ಸ್ವೀಪ್ ಮಾಡುವಂತದ್ದು ಕರ್ನಾಟಕದಲ್ಲಿ ಶತಸಿದ್ಧ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೂ ಕಾಂಗ್ರೆಸ್ ಒಂಥರ ಏನಂದ್ರೆ ನಿಸ್ತೇಜ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಅವರಿಗೆ ಕ್ಯಾಂಡಿಡೇಟ್ ಇಲ್ಲದೆ ಅವರವರ ಮಕ್ಕಳುಗಳಿಗೆ ಹೆಚ್ಚು ಸೀಟ್ಗಳನ್ನ ಕೊಟ್ಟಿರುವಂತದ್ದು, ಆನಂತರ ಅವರ ಅಸಮಾಧಾನ ಬಂಡಾಯಗಳು ದೊಡ್ಡ ಹಂತಕ್ಕೆ ನಿಮ್ ಕ್ಯಾಂಡಿಡೇಟ್ ದಾವಣಗೆರೆಯಲ್ಲಿ ಯಾರು? ನಿಮ್ ಕ್ಯಾಂಡಿಡೇಟ್ ದಾವಣಗೆರೆಯಲ್ಲಿ ನಿಮ್ ಕ್ಯಾಂಡಿಡೇಟ್ ಯಾರು? ಬೇರೆ ಯಾರು ಇರಲಿಲ್ಲ ನಿಮ್ ಕ್ಯಾಂಡಿಡೇಟ್ ಅಲ್ಲಿ? ಅಂತದ್ರಲ್ಲಿ ಒಂದು ಏನಂತ ಹೇಳಿದ್ರೆ ಕಾಂಗ್ರೆಸ್ಗೆ ಒಂದು ಮಿಷನ್ ಇಲ್ಲ, ವಿಷನ್ ಇಲ್ಲ, ಓನ್ಲಿ ಕಮಿಷನ್ ಅಂತ ಹೇಳುವಂತ. ಅದಕ್ಕೆ 40% ಕಮಿಷನ್ ಲೂಟಿ ಹೊಡೆದಿ ನೀವು. ಏನಾಗಿದೆ ನಿಮ್ ಪರಿಸ್ಥಿತಿ ಅಂತ ಗೊತ್ತು ರಾಜ್ಯದ ಜನತೆ. 2023 ಚುನಾವಣೆಯಲ್ಲಿ ನಿಮ್ಗೆ ಮನೆ ಬಾಗಿಲು ಅದೇ ತರ 2024ರಲ್ಲಿ ಮನೆ ಬಾಗಿಲು ಕಳಿಸೋದು ಶತಸಿದ್ಧ. ರಾಜ್ಯದಲ್ಲಿ 20 ಮೇಲೆ ಕಾಂಗ್ರೆಸ್ ಸಂಸದರ ಆಯ್ಕೆಯಾಗಿ ಇಂಡಿಯಾ ಸರ್ಕಾರ ಮಾಡ್ತಾರೆ. ದಯವಿಟ್ಟು ಯಾರದು ಅವರಿಗೆ ಮೊದಲು ಡಿಬೇಟಿನ ಒಂದು ಕಲ್ಚರ್ ಅನ್ನ ಫಸ್ಟ್ ಕಾಂಗ್ರೆಸ್ನವರು ಹೇಳ್ಕೊಡಕ್ ಹೇಳಿ, ಕಲ್ತ್ಕೊಂಡ್ ಬರಕ್ ಹೇಳಿ. ಮೊದಲನೇದಾಗಿ ನಾನು ಸ್ಟುಡಿಯೋದಲ್ಲಿಲ್ಲ, ಈ ತರ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ ಅಂತ ಹೇಳಿ. ಓಕೆ, ಅದರಿಂದಾಗಿ ನಾನು ಹೇಳ್ತಿದ್ದೀನಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹಳ ನಿಸ್ತೇಜ ಆಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಅವರಿಗೆ ರಾಜ್ಯದ ವಿಚಾರ ಇರ್ಬೋದು, ದೇಶದ ವಿಚಾರದಲ್ಲಿ ಅವರಿಗೆ ದೇರ್ ಇಸ್ ನೋ ವಿಷನ್, ನೋ ಮಿಷನ್ ಫಾರ್ ಕಾಂಗ್ರೆಸ್, ಓನ್ಲಿ ಕಮಿಷನ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೂ ಕರ್ನಾಟಕದಲ್ಲಿ ಬರುವಂತ ಚುನಾವಣೆಯಲ್ಲಿ 28ಕ್ಕೆ 28 ಕರ್ನಾಟಕದಲ್ಲಿ ನಾವು ಗೆಲ್ತೀವಿ. ಹಾಗೂ ದೇಶದಲ್ಲಿ ಈ ಬಾರಿ 400ಕ್ಕೂ ಮೀರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಫಸ್ಟ್ 28ದ್ದು ಇನ್ನೂ ಫೈನಲ್ ಆಗಿಲ್ಲ ಇರಿ ಸರ್. ಇನ್ನೂ 28 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ನೀವು ಕೂಡ ಘೋಷಣೆ ಮಾಡಿ, ಇವರು ಕೂಡ ಘೋಷಣೆ ಮಾಡಲಿ, ಆಮೇಲೆ 28ನ್ನ ಗೆಲ್ಲುವಂತಹ ವಿಚಾರದ ಬಗ್ಗೆ ಮಾತಾಡಬೇಕಾಗತ್ತೆ. ಯಾಕಂತಂದ್ರೆ ಇನ್ನೂ ಪೆಂಡಿಂಗಲ್ಲಿ ಉಳಿಸ್ಕೊಂಡು ಇಲ್ಲಿ 3 ಇನ್ನೂ ಕಗ್ಗಂಟಲ್ಲೇ ಇದ್ದಾರೆ JDS ಅವ್ರ. ಪಾಪ ಏನ್ ಸರ್, ಏನ್ ಪ್ರಾಬ್ಲಮ್ ಏನಾಗ್ತಿದೆ? ಯಾಕೆ ಘೋಷಣೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ? ಅಥವಾ ಮಂಡ್ಯದು ಫುಲ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಇನ್ನೇನ್ ಕೊನೆ ಕ್ಷಣದಲ್ಲಿ ಇವ್ರು ಬಿಟ್ಟು ಇವ್ರು ಯಾರು ಅನ್ನೋ ಲೆವೆಲಿಗೆ ಕರ್ಕೊಂಡು ಹೋಗಿ ಘೋಷಣೆ ಮಾಡಬೇಕು ಅಂತ ನನಗೆ ಅಂದ ಅರ್ಥ ಆಗ್ತಲ್ಲ. ಕಗ್ಗಂಟೆ ಇಲ್ಲಲ್ಲ ಮೇಡಮ್. ಈಗ ನೋಡಿ, ಒಂದು ವಾರದಿಂದ ನಮ್ಮ ಪ್ರಜ್ವಲ್ ರೇವಣ್ಣವರು ಚುನಾವಣಾ ಪ್ರಚಾರದಲ್ಲಿದ್ದಾರೆ. ನೋಡಿ, ಎಲ್ಲಿ ಕಗ್ಗಂಟೆಲಿದೆ? ಕುಮಾರಣ್ಣವ್ರು ಇರಲಿಲ್ಲ, ಚೆನ್ನೈ ಹಾಸ್ಪಿಟಲ್. ಅವ್ರು ಹೇಳಿದ್ರು 18-26 ಒಂದು 6 ದಿವಸ ಇರೋದಿಲ್ಲ ಅಂತೇಳಿ. ಹಾಗಾಗಿ ಇವು ಕೋರ್ ಕಮಿಟಿ ಸಭೆ ನಡಿಬೇಕಾಗಿತ್ತು, ನಡೆದಿದೆ. ಇವತ್ತು ಅನೌನ್ಸ್ ಮಾಡ್ತಾರೆ. ಯಾವುದೇ ರೀತಿ ಕಗ್ಗಂಟೆಯಲ್ಲಿ ಬರುತ್ತೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅಲ್ಲಿ. ಯಾಕೆಂದ್ರೆ ಅಧಿಕಾರ ಅವ್ರದೇ ಇದ್ರು. 28 ಜನ ಘೋಷಣೆ ಮಾಡಿ ಇನ್ನೂ ಬೇಕಾಗಿದೆ. ನಾವು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಇನ್ನೂ ಕೂಡ ಅವರು 4 ಜನ ಪೆಂಡಿಂಗ್ ಹಿಡಿದು ಕೂತಿದ್ದಾರೆ. ಜೊತೆ 28ರಲ್ಲಿ ಇರ್ತಕ್ಕಂಥ 12 ಜನ ಸಂಬಂಧಿಕರೇ, ಮಗಳು, ಸೊಸೆ, ಅಳಿಯ ಇವ್ರನ್ನೇ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇಟ್ಕೊಂಡ್ರು ಕೂಡ ಆದ್ರೂ ಕೂಡ, ಯಾಕೆಂದ್ರೆ ಅವ್ರಿಗೆ ಗ್ಯಾರಂಟಿ, ಅಷ್ಟೆಲ್ಲ ಗ್ಯಾರಂಟಿ ಕೊಟ್ಟರು, ಅವ್ರಿಗೆ 100ಕ್ಕೆ 100 ಅವ್ರ ಹೆಸರು ಸೋಲ್ತಾರೆ ಅಂತ ಎಲ್ಲರಿಗೂ ಮನವರಿಕೆ. ಸಚಿವರೇ ನಿಲ್ಲೋದಕ್ಕೆ ಮುಂದೆ ಬಂದಿಲ್ಲ. ಅವ್ರದಲ್ಲಿ ಕಗ್ಗಂಟಿದೆ. ದಯವಿಟ್ಟು ಯಾಕೆ ನಮ್ಮದು ಹೇಳ್ತೀನಿ, ನಮ್ಮಲ್ಲಿ ಯಾವುದೇ ರೀತಿ ಕಗ್ಗಂಟಿಲ್ಲ. ನೋಡಿ, ಕಾರ್ಯಕರ್ತರು ಮತ್ತೆ ನೀವು ನೋಡ್ತಾ ಇರ್ಬೋದು, ಇವತ್ತು ಗ್ರಾಮಾಂತರದಲ್ಲಿ ಯಾವ ರೀತಿ ಒಗ್ಗಟ್ಟು ಕೆಲಸ ಮಾಡ್ತಿದ್ದಾರೆ. ತುಮಕೂರಲ್ಲಿ ನೋಡಿ, ತುಮಕೂರಲ್ಲಿ ನಮ್ಮಲ್ಲಿ ತುಮಕೂರಲ್ಲಿ ಸಿಟ್ಟಿಂಗ್ MLA ವರ್ಸಸ್ ಡಿಫೀಟೆಡ್ ಕ್ಯಾಂಡಿಡೇಟ್ ಬಿಜೆಪಿ. ಅಲ್ಲಿ ಏನಾಯ್ತು? ಸಿಟ್ಟಿಂಗ್ MLA ಮಾತುಗಳನ್ನ ಬೇರೆ ಬೇರೆ ತರದ ಹೇಳಿದ ಮಾಧ್ಯಮದಲ್ಲೇ ರಿಪೋರ್ಟ್ ಆಗಿದೆ. ಬಿಜೆಪಿ ವರ್ಸಸ್ JDS ಹೊಂದಾಣಿಕೆ ಇಲ್ಲ. ಉದಾಹರಣೆಗೆ ಕಾರ್ಯಕರ್ತರ ಸ್ಟೇಜ್ ಮೇಲಿಂದ ತಳ್ತಾರೆ. ನಿಮ್ಮ ಒಗ್ಗಟ್ಟು, ನಿಜವಾದ ಒಗ್ಗಟ್ಟು. ನಾರಾಯಣ ಸ್ವಾಮಿ ಕೇರ್ಪೇಟೆ ನಾರಾಯಣ ಸ್ವಾಮಿ ಹೇಳ್ತಾರೆ, ನಮ್ಮ ಏನು ಮಾತಾಡಿಲ್ಲ. ನಾರಾಯಣ ಸ್ವಾಮಿ ಬಿಡಿ, ನಾರಾಯಣ ಸ್ವಾಮಿ ಬಿಜೆಪಿಗೆ ಹೋಗಿ ಕಾಂಗ್ರೆಸ್
ಹೋಗ್ದ ಅಂತ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೊಂದು ಕಡೆಯಲ್ಲಿ ನಾನು ತುಮಕೂರಲ್ಲಿ ನೋಡಿ, ಉದಾಹರಣೆಗೆ ತುರುವೇಕೆರೆಯಲ್ಲಿ ಬಿಜೆಪಿ ವರ್ಸಸ್ JDS ಫೈಟ್ ಇದ್ದಿದ್ದು, ಇದೇ ಎಂ ಟಿ ಕೃಷ್ಣಪ್ಪ ಮತ್ತೆ ಮಸಾಲೆ ಜಯರಾಮ್ ಇದ್ದಿದ್ದು. నేను ಇಬ್ರು ಒಟ್ಟಿಗೆ ನಿಂತ್ಕೊಂಡು ಗುದ್ದಾಡಿದಾರಲ್ಲ ಒಟ್ಟಿಗೆ, ಗುದ್ದ ಜೊತೆ ನಿಂತ್ಕೊಂಡು ಪಕ್ಕ ನಿಂತ್ಕೊಂಡು ಮಾಡಿದ್ದಾರೆ. ಕೃಷ್ಣಪ್ಪ ಟೀಮು ಮಾಧ್ಯಮದಲ್ಲಿ ಅದೆಲ್ಲ ಸುಳ್ಳು, ಯಾವುದೇ ಕಗ್ಗಂಟ್ ಇಲ್ಲ ಮೇಡಮ್. ಓಕೆ, ಈಗ ನಿಮ್ದು ಹೇಳಿ ಸರ್. ಎಲ್ಲಾನು ಕೂಡ ಈಗ ನಮ್ಮ ಅಭ್ಯರ್ಥಿಗಳಿಗೇನು ಕೊರತೆ ಇಲ್ಲ, ಅಷ್ಟು ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ ಅಂತಂದವರು ಎಲ್ಲಾ ಸಂಬಂಧಿಕರನ್ನೇ ತುಂಬಿಸ್ಕೊಳ್ಳೋ ಪ್ರಯತ್ನವನ್ನ ಕಾಂಗ್ರೆಸ್ ಮುಂದುವರಿಸ್ತಾ ಇದೆ ಅಂತ. ಈಗಲೂ ಈ 4 ಏನಿದೆಯಲ್ಲ, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ, ಇಲ್ಲೂ ಸಚಿವರುಗಳ ಸಂಬಂಧಿಕರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಪಟ್ಟಿದೆ. ಇಲ್ಲಿ ಇರೋದೇ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲೂ ಸಂಬಂಧಿಕರಿಗೆ ಕೊಟ್ಬಿಟ್ರೆ ಇನ್ನೇನೋ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಲ್ಡ್ ಮಾಡಿದ್ದೀರಾ. ಒಂದು ಕಡೆ ಕೊಡದೇ ಇದ್ರೂ ಕೂಡ ಇಲ್ಲಿ ಆತಂಕ ಎದುರಾಗೋದು, ಎಲ್ಲಿ ಸಚಿವರುಗಳೇ ಪ್ರಭಾವಿ ನಾಯಕರಿಂದಲೇ ಬಂಡೇಳುವಂತಹ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಏನು ಹೇಳ್ತೀರಿ ಸರ್? ಮೇಡಮ್, ನಾವು ಸಚಿವರ ಕುಟುಂಬದವ್ರಿಗೂ ಅಂತ ಇಲ್ಲಿ ಮಾನದಂಡ ಅಲ್ಲ, ಗೆಲುವೇ ಒಂದು ಮಾನದಂಡ ಮೇಡಮ್. ನೀವು ಹೇಳ್ತಿರ್ಬೋದು ಸಚಿವರ ಮಕ್ಳಿಗೆ ಕೊಟ್ಟಿದ್ದಾರೆ ಅಂತ. ಸಚಿವರ ಮಕ್ಕಳು ಕೂಡ ಪಕ್ಷದೊಳಗಡೆ ಅವರು ಕಾರ್ಯಕರ್ತರಾಗಿ ದುಡಿದಿದ್ದಾರೆ. ಫಾರ್ ಎಕ್ಸಾಂಪಲ್ ರಕ್ಷಾ ರಾಮಯ್ಯ ಅವರು ಯೂತ್ ಕಾಂಗ್ರೆಸ್ ಸ್ಟೇಟ್ ಪ್ರೆಸಿಡೆಂಟ್ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ರು, ನ್ಯಾಷನಲ್ ಅಲ್ಲಿ ಇನ್ಚಾರ್ಜ್ ಸೆಕ್ರೆಟರಿ ಆಗಿದ್ರು, ತೆಲಂಗಾಣ, ಆಂಧ್ರ ಪ್ರದೇಶ. ಅವರು ಪಕ್ಷಕ್ಕೋಸ್ಕರ 15-20 ವರ್ಷ ದುಡಿದಿದ್ದಾರೆ. ಅಲ್ಲಿ ಶಿವಶಂಕರ್ ರೆಡ್ಡಿ ಅವರು ದುಡಿದಿದ್ದಾರೆ. ಕಮಿಂಗ್ ಬ್ಯಾಕ್ ಟು ಚಾಮರಾಜನಗರ, ಸುನೀಲ್ ಬೋಸ್ ಅಂತಿದ್ದಾರೆ, ಇನ್ನು ಡಿಸೈಡ್ ಆಗಿಲ್ಲ. ಎಲ್ಲ ಇವತ್ತು ನಾಳೆ ನಮ್ಮ ಪಕ್ಷ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ ಸುನೀಲ್ ಬೋಸ್ ಇಲ್ಲ ಇನ್ನು ನಂಜುಂಡ ಸ್ವಾಮಿನೋ ಅಂತ ಯಾರೋ ಡಿಸೈಡ್ ಮಾಡ್ತಾರೆ. ಸುನೀಲ್ ಬೋಸ್ ಪಕ್ಷಕ್ಕೋಸ್ಕರ 10 ವರ್ಷದಿಂದ ದುಡಿದಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಯಾರು ಪ್ಯಾರಾಚೂಟ್ ಇಂದ ಇಳಿದು ಬಂದು ಟಿಕೆಟ್ ಯಾರಿಗೂ ಕೊಟ್ಟಿಲ್ಲ. ನಮ್ಮ ಪಕ್ಷದವರು ಪಕ್ಷಕ್ಕೆ ಅವರು ಕೆಲಸ ಮಾಡಿದ್ದಾರೆ. ಎಲ್ಲ ಜಾರಕಿಹೊಳಿ ಅವರ ಪುತ್ರಿ ಎಷ್ಟು ವರ್ಷದಿಂದ ಪಕ್ಷಕ್ಕೆ 5 ವರ್ಷದಿಂದ ಅವರು ಯೂತ್ ಕಾಂಗ್ರೆಸ್ ನಲ್ಲಿ ಸಕ್ರಿಯವಾಗಿ ಬೆಳಗಾವಿ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ ಮೇಡಮ್. ಅವ್ರದ್ದು NGO ಅಲ್ಲಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೂ ಕಾರ್ಯಕರ್ತರಾಗಿ, ಸಾಮಾನ್ಯ ಕಾರ್ಯಕರ್ತರು ನನ್ನಂಗೆನೆ ಅವರು ಕೆಲಸ ಮಾಡಿದ್ದಾರೆ. ಶಿವಾನಂದ ಪಾಟೀಲ್ ಅವರ ಪುತ್ರಿ ಅವರು ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಅಲ್ಲಿ ಸೋಷಿಯಲ್ ಮೀಡಿಯಾ ಸೆಲ್ಲಲ್ಲೂ ಕೆಲಸ ಮಾಡಿದ್ದಾರೆ. ಸಂಯುಕ್ತ ಪಾಟೀಲ್ ಅವರು, ಹಾಗಾಗಿ ನಮ್ಮ ಕಂಡ್ರೆ ಪುತ್ರ NSU ಅಲ್ಲಿ ಕೆಲಸ ಮಾಡಿದ್ದಾರೆ, ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಮಹಿಳಾ ಕಾಂಗ್ರೆಸ್ NGO ಕೊಟ್ಕೊಂಡು ಅವ್ರದೇ ಆದ ರೀತಿಯಲ್ಲಿ ಜನಸೇವೆ ಅವರು ಯೂತ್ ಕಾಂಗ್ರೆಸ್ ಅಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ ಮೇಡಮ್. ಹಾಗಾಗಿ ಯೂತ್ ಕಾಂಗ್ರೆಸ್ ಅಲ್ಲಿ, ಮಹಿಳಾ ಕಾಂಗ್ರೆಸ್ ಅಲ್ಲಿ, ಬೇರೆ ಬೇರೆ ಘಟಕಗಳಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಕೆಲಸ ಮಾಡಿದ್ದಾರೆ. ಕಮಿಂಗ್ ಬ್ಯಾಕ್ ಟು ದ JDS, ಅವ್ರಿಗೆ ಹಾಸನದಲ್ಲಿ ಅವರ ಕುಟುಂಬ ಬಿಟ್ಟುಬಿಟ್ಟು ಯಾರಿಗೂ ಇಲ್ಲ ಪಾರಪತ್ಯ. ಅವ್ರ ಕುಟುಂಬ ಬಿಟ್ಟು ನಿಖಿಲ್ಲು MP, ಅಮ್ಮ JDS ಮೆಂಬರು ಭವಾನಿ ರೇವಣ್ಣವರು. ರೇವಣ್ಣವರು ಕುಟುಂಬ ರಾಜಕಾರಣ ಅವ್ರ ಕುಟುಂಬ ನೋಡಿ ಮೇಡಮ್, JDS ಅವರು ಕುಟುಂಬ ಉಳಿಸ್ಕೊಳ್ಳೋಕ್ಕೋಸ್ಕರ ಕುಟುಂಬ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರು NDA ಜೊತೆ ಕೈ ಜೋಡಿಸಿದ್ದಾರೆ. ಹಾಸನದಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ ಮೇಡಮ್, ನಿಮಗೆ ಗೊತ್ತು, ಪ್ರಜ್ವಲ್ ರೇವಣ್ಣ, ಸೂರಜ್ಜು, ಭವಾನಿ ರೇವಣ್ಣ ಅವರು, ಇವ್ರು ಬಿಟ್ಬಿಟ್ಟು ಯಾರು ಇಲ್ವಾ ಕಾರ್ಯಕರ್ತರು? ಅವ್ರಿಗೆ ನೈತಿಕತೆ ಇಲ್ಲ. ಸ್ವಂತ ಅಳಿಯ ಡಾಕ್ಟರ್ ಮಂಜುನಾಥ್ ಅವರು ಅವರ ಪಕ್ಷದಿಂದ ನಿಂತ್ಕೊಳ್ಳಕ್ ಬೇಡ ಅನ್ಬಿಟ್ಟು BJP ಹತ್ರ ಹೋಗಿದ್ದಾರೆ. ಅದು ಕುಟುಂಬ. ಅವರೆಲ್ಲ ಅಲ್ಲೊಬ್ರು ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸಬಹುದಾಗಿತ್ತಲ್ಲ, ಇವರೇ ಆಗಲ್ಲ. ನಾವು ಕಾಂಗ್ರೆಸ್ ಅವರು ಅವ್ರ ಫ್ಯಾಮಿಲಿ ಎಲ್ಲರೂ ತಂದಿಸಿ ನಮ್ಗೆ ಆದ್ರೆ ಇವ್ರಿಗೆ ಪ್ರಶ್ನೆ ಏನ್ ಗೊತ್ತಾ, ಅನೌನ್ಸ್ ಮಾಡಿರೋ ಸೀಟ್ ಅಭಿವೃದ್ಧಿ ಮಾಡಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಉಮೇಶ್ ಬಾಬು ಅವರು ಕನೆಕ್ಟ್ ಆಗಿದ್ದಾರೆ. ಸರ್ ಹೇಳಿ ಸರ್, ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಸರಿಯಾಗಿ ಕೇಳಿಸ್ತಾ ಇಲ್ಲ. ಬಹುಶಃ ಕೇಳುತ್ತೆ ಅಂತ ಅಂದ್ಕೊಳ್ತೀನಿ ಸರ್, ಹೇಳಿ. ಓಕೆ ಮೇಡಮ್, ಈಗ ನಾನು ಆಗಲೇ ಹೇಳ್ತಿದ್ದೆ, ಈ ಬಿಜೆಪಿನವರು ಹೇಳ್ತಿದ್ರು ನಮ್ಮಲ್ಲಿ ಏನು ಕಗ್ಗಂಟಿಲ್ಲ ಅಂತೆಲ್ಲ ಹೇಳ್ತಿದ್ರು. ಯಾಕೆ ಕಗ್ಗಂಟಿಲ್ಲ? ನೆನ್ನೆ ನೋಡ್ಬೇಕು ನೀವು, ಯಲಹಂಕದ ಕೆಂಪೇಗೌಡ ಸರ್ಕಲ್ ನಲ್ಲಿ ಚಿಕ್ಕಬಳ್ಳಾಪುರ ಕ್ಯಾಂಡಿಡೇಟ್ ವಿರುದ್ಧ ಹೇಗೆ ಗೋ ಬ್ಯಾಕ್ ಅಂತ ಹೇಳ್ಬಿಟ್ಟು ಒಂದು ಅಣುಕು ಪ್ರದರ್ಶನನ ಮಾಡಿದ್ರು BJP MLA ಇರುವಂತ ಯಲಹಂಕ ಕ್ಷೇತ್ರದಲ್ಲಿ. ಅದ್ರಲ್ಲೂ ಒಂದು ಸ್ವಾರಸ್ಯಕರ ಮಾಹಿತಿ ಅಂತಾನೆ ಹೇಳ್ಬೇಕು. ಏನಂತ ಹೇಳಿದ್ರೆ, ಕೋವಿಡ್ ಟೈಮ್ ನಲ್ಲಿ ಏನೇನ್ ಹಗರಣ ನಡೆದಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ವಿಶ್ಲೇಷಣೆ ಮಾಡ್ಬಿಟ್ಟು BJP ಲೀಡರ್ಸ್ ಹೇಳಿದ್ದಾರೆ.
ಅಂದ್ರೆ ಸುಧಾಕರ್ ಅವರು ಏನು ಆರೋಗ್ಯ ಸಚಿವರಾಗಿದ್ರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಆಗ ಕೋವಿಡ್ ಎದುರಿಸಬೇಕಾಯ್ತು ನಮ್ಮ ರಾಜ್ಯ. ಆ ಟೈಮ್ ನಲ್ಲಿ ಏನೇನ್ ಹಗರಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಿಜೆಪಿ ಲೀಡರ್ಸ್ ಹೇಳಿದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ ಬಗ್ಗೆ. ಸೊ ಇದು ಕಗ್ಗಂಟ್ ಅಲ್ವಾ? ಇದರಿಂದ ನಾವು ಜನ ಎಲ್ಲ ಎಚ್ಚೆತ್ಕೋಬೇಕು, ಬಿಜೆಪಿನಲ್ಲಿ ಹಗರಣಗಳು ನಡೆದಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ನೆಕ್ಸ್ಟ್ JDS ಗೆ ಬರೋದಾಯ್ತು ಅಂತ ಹೇಳಿದ್ರೆ, ಈಗ ನಮ್ಮ ಕಾಂಗ್ರೆಸ್ ನ ಮಿತ್ರರು ಹೇಳ್ತಾ ಇದ್ರು ಬೆಂಗಳೂರು ರೂರಲ್ ನಲ್ಲಿ JDS ನಿಂದ ನಿಲ್ಲಿಸಬಹುದಾಗಿತ್ತು ಕ್ಯಾಂಡಿಡೇಟ್ ನ, ಅಲ್ಲಿ ಬಿಜೆಪಿ ಇಂದ ಹೋಗಿದ್ದಾರೆ. ಸೊ ಇದು ಎಲ್ಲೋ ಒಂದ್ ಕಡೆ JDS ನಮ್ಮ ರಾಜ್ಯದಲ್ಲಿ ಅಸ್ತಿತ್ವ ಕಳೆದುಕೊಳ್ತಾ ಇದೆ. ಅದನ್ನ ಉಳಿಸ್ಕೊಳ್ಳಿಕ್ಕೆ ಏನೇನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರಂಗೆ ಒಂದು ದೂರ ಮನಸ್ಥಿತಿ ಮುಗಿಸ್ಲಿ. ಎಸ್, ನಾನು ಮಾತಾಡ್ತೀನಿ. ಉಮೇಶ್ ಬಾಬು ಅವ್ರು ಮಾತಾಡ್ತೀನಿ, ಲೈನಲ್ಲಿ ಇರಿ. ರತನ್ ಅವ್ರು ನೀವು ಕೂಡ ಲೈನಲ್ಲಿ ಇರಿ. ಅಂತೂ ಇಂತೂ ಈಗ ಒಂದು ಹಂತಕ್ಕೆ ಚುನಾವಣೆ ಅಖಾಡ ರಾಜ್ಯದ ಮಟ್ಟದಲ್ಲಿ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ರೀತಿಯ ಜಿದ್ದಿನ ಪೈಪೋಟಿಗಳು ನಡೀತಾ ಇದೆ. ಸೊ ಎಲ್ಲಾ ಕಡೆಯಲ್ಲೂ ಕೂಡ ನೋಡ್ತಾ ಇದ್ದೀವಿ. ಒಂದಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತ ಅಂದ್ಕೊಂಡೇ ಇರಲಿಲ್ಲ, ಅಂತಹ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕಾರಣಕ್ಕೋಸ್ಕರ ಹೈ ವೋಲ್ಟೇಜ್ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಬಿಜೆಪಿ ಬಿಟ್ರೆ ಇನ್ ಗೆಲ್ಲೋರು ಯಾರು ಇಲ್ಲ ಅಂತಿದ್ದವ್ರಿಗೆ ಈಗ ಈಶ್ವರಪ್ಪ ಟಕ್ಕರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಟಿಕೆಟ್ ಸಿಗದೆ ಇರುವಂತಹ ಅನೇಕ ಒಂದಷ್ಟು ಕ್ಷೇತ್ರಗಳಲ್ಲಿ ಒಂದಷ್ಟು ಪೈಪೋಟಿ ಇದ್ದೇ ಇದೆ. ಅವರುಗಳೇ ಅಂದ್ರೆ ಯಾರಿಗೆ ಟಿಕೆಟ್ ಸಿಕ್ಕಿಲ್ವೋ ಅವರೇನೆ ಬೇರೆ ಪಕ್ಷದ ನಾಯಕರುಗಳನ್ನ ಹಾಡಿ ಹೊಗಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಒಂದು ಮುಳ್ಳಾಗುವಂತಹ ಸಾಧ್ಯತೆ ಅಂತೂ ಇದ್ದೇ ಇದೆ. ಎಸ್, ರತನ್ ಅವರೇ ಮಾತಾಡ್ತಾ ಇದ್ರಿ ಯಾವುದೂ ಸಮಸ್ಯೆ ಇಲ್ಲವೇ ಇಲ್ಲ ಅಂತ. ನೋಡಿ, ಒಂದು ಕಡೆಯಿಂದಲೂ ಕೂಡ ಒಂದಷ್ಟು ಅಸಮಾಧಾನಗಳು ಇದ್ದೇ ಇತ್ತು. ಕೇಳಿಸ್ತಾ ಇದೆಯಾ? ಓಕೆ, ಎಸ್ ರತನ್ ಅವ್ರೆ, ಒಂದ್ ಕಡೆ ನೋಡಿ ಟಿಕೆಟ್ ಅನ್ನ ನಿರಾಕರಿಸಿದಂತಹ ಒಂದಷ್ಟು ಕ್ಷೇತ್ರಗಳೇನಿದೆ, ಆ ಕ್ಷೇತ್ರಗಳಲ್ಲಿ ಟಿಕೆಟ್ ನಿರಾಕರಿಸಿದ ನಾಯಕರುಗಳು ಬರ್ತಾ ಇಲ್ಲ ಇನ್ನೂ ಕೂಡ. ಅಂದ್ರೆ ಈಗ ಬೆಳಗಾವಿ ಆಗಿರಬಹುದು, ಆಯ್ತಾ, ಬೇರೆ ಬೇರೆ ಕ್ಷೇತ್ರಗಳಾಗಿರಬಹುದು, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಟಿಕೆಟ್ ಮಿಸ್ ಆದವರೇ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿಗಿಂತ ಬೇರೆ ಪಕ್ಷದಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನುವಂತಹ ಲೆವೆಲ್ಗೆ. ರತನ್ ಅವ್ರು ಕೇಳಿಸ್ತಾ ಇದೆಯಾ? ಲಾಸ್ಟ್ ಲೈನ್ ಕ್ವೆಶ್ಚನ್ ರಿಪೀಟ್ ಮಾಡ್ತೀರಾ ಸರ್? ಅಸಮಾಧಾನದ ಬಗ್ಗೆನೆ. ಇನ್ನು ಕೂಡ ಟಿಕೆಟ್ ಮಿಸ್ ಆದ ನಾಯಕರುಗಳು ಯಾರು ಕೂಡ ಈಗ ಆಲ್ರೆಡಿ ನೀವೇನು ಘೋಷಣೆ ಮಾಡಿದ್ದೀರಿ ಅಭ್ಯರ್ಥಿಗಳು, ಅವರು ಪರವಾಗಿ ನಿಂತು ಪ್ರಚಾರ ಮಾಡೋದಕ್ಕೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಇಲ್ಲ, ಮೊದಲ ಹಂತದಲ್ಲಿ ಏನು ಅಸಮಾಧಾನ ಅಂತ ಇತ್ತು, ಆಲ್ಮೋಸ್ಟ್ 90% ಅದನ್ನೆಲ್ಲ ಶಮನ ಮಾಡೋದ್ರಲ್ಲಿ ನಮ್ಮ ಪಕ್ಷದ ಹಿರಿಯ ನಾಯಕರು, ಪಕ್ಷ ಇದು ಸಶಕ್ತವಾಗಿದ್ದೆ. ಆ ನಂತರ ಎಲ್ಲೋ ಇವಾಗ 2ನೇ ಹಂತದ ಟಿಕೆಟ್ ಅನೌನ್ಸ್ ಆದ ನಂತರ ಒಂದಿಷ್ಟು ಗೊಂದಲ, ಅಸಮಾಧಾನ ಕೆಲವು ಕಡೆ ಇದೆ. ಅದನ್ನ ಕೂಡ ನಮ್ಮ ಪಕ್ಷದವರು, ಹಿರಿಯ ನಾಯಕರುಗಳೆಲ್ಲ ಸೇರಿ ಅದನ್ನ ತಣಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಬರುವ ಇನ್ನೊಂದ್ 2-3 ದಿನದಲ್ಲಿ ಅದು ಕೂಡ ಶಮನಗೊಳ್ಳುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಎಸ್ ನಂದನ್ ಅವರು. ಮೇಡಮ್, ಒಂದು ವಿಚಾರ ಕಗ್ಗಂಟು ಅಂತ ಹೇಳಿದಾಗ ಒಂದು ಬೀದರಿಂದ ತಗೊಂಡು ಚಾಮರಾಜನಗರದವರೆಗೂ ಅವ್ರ ಪ್ರಾಬ್ಲಮ್ಗಳು. ಬೀದರಲ್ಲಿ ಲೋಕಲ್ MLA ಕೂಬಾ ವರ್ಸಸ್ ಸಿಟ್ಟಿಂಗ್ MP, ಅದು ಕಗ್ಗಂಟಾಗೆ ಉಳಿದಿದೆ. ಅವ್ರು ಇನ್ನೂ ಇನ್ಫೈಟಿಂಗಿಂದ ಹೊರಗಡೆಗೆ ಬಂದಿಲ್ಲ. ಜನರು ಮುಂದೆ ಫೈಟಿಂಗೇ ಆಡ್ತಾರೆ ಅವ್ರು ಲೋಕಲ್ MLA. ಬೆಳಗಾವಿಯಲ್ಲಿ ಶೆಟ್ಟರ್ಗೆ ಲೋಕಲ್ ಕ್ಯಾಂಡಿಡೇಟು, ಲೋಕಲ್ ಕಾರ್ಯಕರ್ತರು, ಲೋಕಲ್ MLAಗಳು ಯಾವ ಮಟ್ಟದ ರೆಸಿಸ್ಟೆನ್ಸ್ ತೋರಿಸ್ಯಾರೆ ಅಂದರೆ, ನಾವು ಎಲೆಕ್ಷನ್ನೇ ಮಾಡಲ್ಲ ಅಂತ ಶೆಟ್ಟರ್ ಅವ್ರಿಗೆ ತೋರಿಸ್ತಿದ್ದಾರೆ. ಕಮಿಂಗ್ ಬ್ಯಾಕ್ ಟು ಚಿಕ್ಕಬಳ್ಳಾಪುರ, ವಿಶ್ವನಾಥ್ ಅಂಡ್ ಟೀಮ್ ರೋಡಲ್ಲಿ ನಿಂತ್ಕೊಂಡು ಒಂದು ಹಾಡು ಹೇಳ್ತಿದ್ದಾರೆ, ಬೇಡ ನೀವು ಹೋಗ್ಬೇಡಿ, ನಿಂತು ಕರಿಮಣಿ ನೀವು ಹೋಗಿ ವಾಪಸ್ ನೀವು ವಾಪಸ್ ಹೋಗಿ ನೀವು ನಿಲ್ಲಿಸ್ಬೇಡಿ ಅವ್ರನ್ನ, ಕೋವಿಡ್ ಹಗರಣ ಮಾಡಿದಾರೆ, ನಾವು ಅವ್ರ ಕೆಲಸ ಮಾಡೋಕ್ಕಾಗಲ್ಲ, ಅವ್ರು ಯಾವ ಮಕ್ಕ ಇಟ್ಕೊಂಡು ನಾವು ಓಟ್ ಕೇಳಬೇಕು ಅಂತ ಅವರೇ ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ಯಾರು ಈ ಬಿಜೆಪಿಯ ಚಿಕ್ಕಬಳ್ಳಾಪುರದ ಕ್ಯಾಂಡಿಡೇಟ್ ಕನ್ಫೆಸ್ ಕ್ಯಾಂಡಿಡೇಟ್ ನಮ್ಮ ಕ್ಯಾಂಡಿಡೇಟ್ ಶುದ್ಧ ಹೆಸರು. ಬಿಜೆಪಿ ಕ್ಯಾಂಡಿಡೇಟ್ಗಳನ್ನ ಅವರ ಪಕ್ಷದ ನಾಯಕರು, ಕಾರ್ಯಕರ್ತರು ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಕೋವಿಡ್ ಟೈಮ್ ಅಲ್ಲಿ ಲೂಟಿ ಮಾಡಿದ್ದಾರೆ ಅಂತ ರಸ್ತೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ. ನಾವ್ ಹೇಳ್ತಿದ್ದಲ್ಲ, ಮಾಧ್ಯಮ ಹೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ಟಿಕೆಟ್ ಕೊಡಬೇಡಿ, ನಂದನ್ ಕಶ್ಯಪ್ ಅವರು ಈಗ ಎಲ್ಲಿ ಹೋದ್ರು ಕೂಡ ಬಿಜೆಪಿಯವರು ಲೋಕಸಭೆ ಚುನಾವಣೆಗೆ ವೋಟ್ ಕೇಳೋದಕ್ಕಿಂತಲೂ ಹೆಚ್ಚಾಗಿ ಈ ಎಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಉರುಳು ಹೋಗುತ್ತೆ, ಪತನ ಆಗತ್ತೆ,
ಇವತ್ತಿನ ಈ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಹೇಳಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಪತನ ಆಗತ್ತೆ, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಪತನ ಮಾಡೋದ್ರಲ್ಲಿ ತುಂಬಾ ಉತ್ಸುಕರಾಗಿದ್ದಾರೆ ಬಿಜೆಪಿ ಅವರು. ಸೊ ಹಾಗಾದ್ರೆ ಯಾವ ಕಾರಣಕ್ಕೆ ಏನ್ ಇದೇ ಹೇಳ್ತೀರಿ? ಕೆಲಸ ಮೇಡಮ್, ಬಿಜೆಪಿ ಅವರ ಯೋಗ್ಯತೆಗೆ ರಾಜ್ಯದಲ್ಲಿ ಬೇಕಾಗಿರೋ ಸಿಂಪಲ್ ಮೆಜಾರಿಟಿ ತಗೊಳಕ್ಕೆ ಅವ್ರ ಯೋಗ್ಯತೆ ಇಲ್ಲ. ಅವ್ರಿಗೆ ಜನರ ಮುಂದೆ ಪ್ರೆಸೆಂಟ್ ಮಾಡಕ್ಕೆ ಒಂದು ಅಜೆಂಡಾ ಇಲ್ಲ. ಬರೀ ಅವ್ರದ್ದು ಕ್ಷೇತ್ರಗಳನ್ನು ಹೊಂದಿರೋರು ನೀವು ಅಷ್ಟು ಲಘುವಾಗಿ ಕೂಡ ಪರಿಗಣಿಸೋ ಅವಶ್ಯಕತೆ ಅಲ್ಲ. ಅವ್ರಿಗೆ ಫಸ್ಟ್ 2008ರಲ್ಲೂ ಅವ್ರಿಗೆ ಫುಲ್ ಮೆಜಾರಿಟಿ ತಗೊಂಡು ಗೌರ್ಮೆಂಟ್ ಫಾರ್ಮ್ ಮಾಡಲಿಲ್ಲ, 2018ರಲ್ಲೂ ಅವ್ರು ಫುಲ್ ಮೆಜಾರಿಟಿ ತಗೊಂಡು ಫಾರಮ್ ಮಾಡಿಲ್ಲ. ಅವರ DNA ಏನಿದ್ರು ಆಪರೇಷನ್ ಕಮಲ. ಅವ್ರು ಎಷ್ಟಾರ ಆಫರ್ ಮಾಡಲಿ, ಏನಾರ ಮಾಡಲಿ, ನಮ್ಮ ಪಕ್ಷದ ಶಾಸಕರು ಹೇಳ್ತಿದ್ದಾರೆ, ಮಿನಿಸ್ಟರ್ ಹೇಳ್ತಿದ್ದಾರೆ, ಪಕ್ಷ ಎಲೆಕ್ಷನ್ ಆದ್ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಮುಂದುವರಿದಿಲ್ಲ ಅಂತ. ಅವ್ರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರು, ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರು ಗೊತ್ತಿಲ್ಲ. ಗುಬ್ಬಿ ಶಾಸಕರು ಮೇಡಮ್ ಒಂದು ಚೇರ್ಮನ್, ಒಂದು ಬೋರ್ಡ್ ಚೇರ್ಮನ್ ಆಗಿದ್ದಾರೆ. ಅವ್ರು ಏನ್ ಹೇಳಿದ್ರು, ನೀವು MP ಆದ್ಮೇಲೆ ಸಿದ್ದರಾಮಯ್ಯ ಮುಂದುವರಿಯೋದಿಲ್ಲ, ದಯವಿಟ್ಟು ಅವ್ರು ಉಳಿಸ್ಕೋಬೇಕಂತಂದ್ರೆ ನೀವೆಲ್ಲ ಯೋಚನೆ ಮಾಡಿದ್ದಾರೆ ಅಂದ್ರೆ ಯಾಕೆ ಆತರ ಇಂಡೈರೆಕ್ಟ್ ಆಗಿ. ಮತ್ತೆ ಹಿಂದೆ ಕೂಡ ಸಚಿವರು ಹೇಳ್ತಾ ಇದ್ರು, ಏನಂತ ಹೇಳ್ತಾ ಇದ್ರು, ನಮ್ಮ ಸರ್ಕಾರ ಉಳ್ಕೋಬೇಕಂದ್ರೆ ಗ್ಯಾರಂಟಿ ಕೊಡೋದಿಲ್ಲ, ಗ್ಯಾರಂಟಿ ಬೇಕಂದ್ರೆ ನೀವು ಓಟನ್ನು ಹಾಕ್ಬೇಕು ಅಂತೇಳಿ. ಈ ರೀತಿಯಾದಂತ ಅವ್ರದೇ ಹೇಳಿಕೆಗಳಿಂದ ಅವ್ರ ಸರ್ಕಾರ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಕೊಟ್ಟರು ಆ ಹೇಳಿಕೆನೆಲ್ಲ ವಾಪಸ್ ತಗೊಂಡಿದ್ದಾರೆ. ನಾವು ನಮ್ಮ ಪಕ್ಷದ 100% ಅವ್ರ ಸರ್ಕಾರ ಇರೋದಿಲ್ಲ. ಯಾಕಂದ್ರೆ ಅವ್ರ ಜನಗಳಿಂದನೇ ನಾವ್ ಯಾವ ಅವ್ರು ಬೇರೆ ಯಾರು ನಮ್ಮ ಪಕ್ಷದಲ್ಲಿ ಯಾವ ಜಗಳನೂ ಇಲ್ಲ, ಯಾವ ಗೊಂದಲನೂ ಇಲ್ಲ. ನಮ್ಮ ಪಕ್ಷ 5 ವರ್ಷ ಅಧಿಕಾರ ನಡೆಸುತ್ತೆ. ರಾಜ್ಯದ ಜನತೆಗೆ ಕೊಟ್ಟಿದ್ದ ವಾಗ್ದಾನ, ರಾಜ್ಯಕ್ಕೆ ಕೊಟ್ಟಿರೋ ವಾಗ್ದಾನ ಪ್ರಣಾಳಿಕೆಯನ್ನು ಇನ್ನು ಇವರಿಗೆ ಸ್ಟಾರ್ಟ್ ಮಾಡಿಲ್ಲ. ಸುಳ್ಳು ಹೇಳಕ್ಕೂ ಒಂದು ಇತಿಮಿತಿ ಇದೆ ಕಣ್ರಿ. ಇದೇ ಶಿವಮೊಗ್ಗದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಯುವ ನಿಧಿನ ಅನೌನ್ಸ್ ಮಾಡಿ ಲಾಂಚ್ ಮಾಡಿ ಕೊಟ್ಟಿದ್ದಾರೆ. ಬಿಜೆಪಿಗೆ ಯೋಗ್ಯತೆಗೆ 5 ವರ್ಷದ 5 ಗ್ಯಾರಂಟಿ 55,000 ಕೋಟಿ ಕೊಟ್ಟಿದ್ರೆ ಕೋಟಿ ನಾವು. ಆಯ್ತು ಸರ್ ಇರ್ಲಿ. ಕೂಲ್ ಡೌನ್. ಎಸ್ ರತನ್ ಅವ್ರೇನೋ ಹೇಳ್ಬೇಕು ಅನ್ಕೊಳ್ತಾ ಇದ್ದಾರೆ. ಒಂದ್ ನಿಮಿಷ. ಎಸ್ ರತನ್ ಅವ್ರು ಹೇಳಿ. ಒಂದ್ ನಿಮಿಷ ಸರ್. ಒಂದ್ ಸೆಕೆಂಡ್. ಎಸ್ ರತನ್ ಅವ್ರು ಹೇಳಿ. ಕಾಂಗ್ರೆಸ್ ಅವರ ವಕ್ತಾರರ ವಾದ ಹೇಗಿದೆ ಅಂತ ಹೇಳಿದ್ರೆ, ಯಾರು ಇಲ್ದ ಗ್ರೌಂಡ್ ಅಲ್ಲಿ ಅವರು ಬಹಳ ಹಿಟ್ ವಿಕೆಟ್ ಮಾಡ್ಕೊಂತಾರಲ್ಲ, ಆ ತರದ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಗುಬ್ಬಿ ಶಾಸಕರು ಮೊನ್ನೆ ಕೊಟ್ಟ ಹೇಳಿಕೆ ಯಾರು ಬಿಜೆಪಿ ಅವ್ರು ಹೇಳಿದ್ರ, JDS ಅವ್ರು ಹೇಳಿದ್ರ? ಈ ಹಿಂದೆ ಹರಿಪ್ರಸಾದ್ ಅವರು ಹಲವು ಬಾರಿ ಸ್ಟೇಟ್ಮೆಂಟ್ ತಗೊಂಡಿದ್ದು JDS ಅವರು ಅಂತ. ಹೇಳಿ ಸರ್, ಹೇಳಿ. ಆಯ್ತಾ? ಆಯ್ತು. ಹರಿಪ್ರಸಾದ್ ಅವರು ಈ ಹಿಂದೆ ಹೇಳಿಕೆ ಕೊಟ್ಟಿದ್ದು ಅದೇನು, ಅವ್ರೇನು ಬಿಜೆಪಿ ಅವರ JDS ಅವರ? ಮಹದೇವಪ್ಪನವರು ಸರ್ಕಾರದ ಕುರಿತು ಹೇಳಿಕೆ ಕೊಟ್ಟಿದ್ದು ಅವ್ರೇನು ಬಿಜೆಪಿ ಅವರ JDS ಅವರ? ಇವರು ಯಾರು ಪರಮೇಶ್ವರ್ ಅವರು ಸರ್ಕಾರದ ಕುರಿತು ಹೇಳಿಕೆ ಕೊಟ್ಟಿದ್ದು ಅವ್ರೇನು ಬಿಜೆಪಿ ಅವರ JDS ಅವರ? ಹಲವು ಶಾಸಕರು, ಅವರದ್ದೇ ಕಾಂಗ್ರೆಸ್ ಶಾಸಕರು ಹಲವಾರು ಬಾರಿ ಹೇಳಿದ್ದಾರೆ, ಈ ಸರ್ಕಾರ ಹಾಗಾಗತ್ತೆ ಹೀಗಾಗತ್ತೆ, ಮುಂದೆ ಉಳಿಯುತ್ತೋ ಇಲ್ವೋ ಅನ್ನುವಂತ ಸ್ಟೇಟ್ಮೆಂಟ್ ಗಳನ್ನ ಅವ್ರದೇ ಶಾಸಕರು ಹಲವರು ಕೊಟ್ಟಿದ್ರು, ಅವ್ರದೇ ಸಚಿವರು ಹಲವು ಬಾರಿ ಕೊಟ್ಟಿದ್ರು. ಆದ್ರಿಂದಾಗಿ ಇವ್ರು ಏನಂತ ಹೇಳಿದ್ರೆ, ಈ ವಿಚಾರವನ್ನ ಎತ್ತಿ ತಮ್ಮನ್ನೇ ತಾವು ಸೆಲ್ಫ್ ಗೋಲ್ ಹೊಡ್ಕೊಂಡು ಹಿಟ್ ವಿಕೆಟ್ ಆಗಿ ಆ ವಿಚಾರವನ್ನ ಮತ್ತೊಮ್ಮೆ ಎಲ್ರಿಗೂ ಮನದಟ್ಟು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹೊರತು, ಭಾರತೀಯ ಜನತಾ ಪಾರ್ಟಿ ಎಲ್ಲೋ ರಾಜಕೀಯವಾಗಿ ಹೇಳಿಕೆಯನ್ನ ಕೊಟ್ಟಿರ್ಬೋದು, ಅವರವರಲ್ಲೇ ಇದು ಇನ್ಫೈಟಿಂಗ್ ಇದೆ, DK ಶಿವಕುಮಾರ್ ಮತ್ತೆ ಇವರು ಸಿದ್ದರಾಮಯ್ಯ ಅವರ ನಡುವೆ ಹೊಂದಾಣಿಕೆ ಇಲ್ಲ, ಅವರಿಬ್ಬರ ಇನ್ಫೈಟಿಂಗ್ ಇದೆ. ಆನಂತರ ಒಬ್ರು CM ಇದ್ದಾರೆ, ಇನ್ನೊಬ್ರು DCM ಇದ್ದಾರೆ, ಇನ್ನೊಬ್ರು CM ವೇಟಿಂಗ್ ಇದ್ದಾರೆ, ಇನ್ನೊಬ್ರು ಸೂಪರ್ CM ಇದ್ದಾರೆ. ಆದ್ರಿಂದಾಗಿ ಈ ಸರ್ಕಾರದಲ್ಲಿ ಒಂದು ಹೊಂದಾಣಿಕೆ ಇಲ್ಲ. ಆದ್ರಿಂದಾಗಿ ಈ ಸರ್ಕಾರ ತನ್ನಿಂದ ತಾನೇ ಬೀಳುವಂತ ಒಂದು ಎಲ್ಲಾ ಅವಕಾಶ ಇದೆ ಅಂತ ಹೇಳಿದ್ದೆ ಹೊರತು, ಅದು ಬಿಟ್ರೆ ಇವರ ಸಚಿವರು ಶಾಸಕರುಗಳೇ ಆ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಹೊರತು ಬಿಜೆಪಿ JDS ಬೇರೆ ಯಾರು ಕೊಡ್ಬೇಕಾಗಿಲ್ಲ. ಆದ್ರಿಂದಾಗಿ ಆ ವಿಚಾರದ ಬಗ್ಗೆ ವಕ್ತಾರರು ಮಾತಾಡುವಾಗ ಬಹಳ ಗಂಭೀರವಾಗಿ ಮಾತಾಡೋದು
ಒಳಿತು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಓಕೆ ಎಸ್ ಉಮೇಶ್ ಬಾಬು ಅವರು ಈಗ ಒಂದು ಕಡೆ ದೋಸ್ತಿ ಅನ್ನುವಂತಹ ಸಂದರ್ಭದಲ್ಲೆಲ್ಲವೂ ಕೂಡ 3 ಕ್ಷೇತ್ರ ಈಗ ಬಿಜೆಪಿ ಇದ್ದಲ್ಲೆಲ್ಲ JDS ದವರು ಅದಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ಪಾಪ ಅವ್ರ ಕಾರ್ಯಕರ್ತರ ಮಾತು ಕೇಳೋರಿಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ಗೊತ್ತಿಲ್ಲ JDS ಅವರು ಕೇಳ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ, ಒಪ್ಪಿಗೆ ಇದೆಯೋ ಇಲ್ವೋ. ಆದರೆ 3 ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವ್ರನ್ನ ಬಿಟ್ಟರು. ಅಂದರೆ ಈಗ ಮಂಡ್ಯ ಒಂದು ಲೆವೆಲ್ಲಿಗೆ ಬಿಟ್ಟು ಇನ್ನು ಹಾಸನ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಅಲ್ಲಿನ ಸ್ಥಳೀಯ ಬಿಜೆಪಿ ಮುಖಂಡರುಗಳು ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಸಮಾಧಾನ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅನ್ನೋದು. ಸೊ ಏನು ಹೇಳ್ತೀರಿ ಇದಕ್ಕೆ? ಮ್ಯೂಟ್ ಆಗಿದೆ ಸರ್, ಅನ್ಮ್ಯೂಟ್ ಮಾಡಿ ಮಾತಾಡಿ. ಹೌದು, ಈಗ ಏನಂತ ಹೇಳಿದ್ರೆ ಈ ಹಾಸನದಲ್ಲಿ ನಾವು ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಣದಲ್ಲಿ ನೋಡ್ಬೋದು JDS ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ. ಸೊ ಅಲ್ಲಿನ ಸ್ಥಳೀಯ ಬಿಜೆಪಿ ಲೀಡರ್ ಆದಂತ ಪ್ರೀತಮ್ ಗೌಡ್ರು ಪ್ರಜ್ವಲ್ ರೇವಣ್ಣ ಅವರಿಗೆ ಸಪೋರ್ಟ್ ಮಾಡ್ತಾರಾ ಇಲ್ವಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ತಿರ್ಗಾ ಅದೇ ರೀತಿ ನಾವು ಕೋಲಾರದಲ್ಲಿ ಬಂದ್ರೆ ಕ್ಯಾಂಡಿಡೇಟನ್ನೇ ಪಾರ್ಟಿ ಚೇಂಜ್ ಮಾಡ್ಬಿಟ್ಟು ಬೇಕಿದ್ರೆ ಬರ್ತೀನಿ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ. ಸೊ ಇಲ್ಲಿ ಎಲ್ಲಿನೂ ನನಗೆ ಕಾಣಿಸಿದ ಮಟ್ಟಿಗೆ ಕಾರ್ಯಕರ್ತರ ಭಾವನೆಗಳನ್ನ ಯಾರು ಪರಿಗಣನೆಗೆ ತಗೊಳ್ತಾ ಇಲ್ಲ. ಇಲ್ಲಿ ಏನಿದ್ರು ಹೈ ಲೆವೆಲ್ ಅಲ್ಲಿ ಲೀಡರ್ಸ್ ನಮ್ಗೆ ಏನ್ ಬೇಕು ಅದನ್ನ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ. ಆಮೇಲೆ ಬಿಜೆಪಿ ವಕ್ತಾರರು ಹೇಳ್ತಿದ್ರು ಸ್ಥಳೀಯ ನಾಯಕರು ಅವ್ರಿಗೆ ಏನೋ ಆಪೋಸಿಷನ್ ಇದೆ ಅದಕ್ಕೋಸ್ಕರ ಹೇಳಿದ್ರು ಅಂತ. ಬಟ್ ಅದು ನಿಜ ಅಲ್ಲ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಈಗಿನ MP ಕ್ಯಾಂಡಿಡೇಟ್ ಏನಾಗಿದ್ದಾರೆ, ಅವರು ಆರೋಗ್ಯ ಸಚಿವರಾಗಿದ್ದಾಗ ಬ್ರಹ್ಮಾಂಡ ಭ್ರಷ್ಟಾಚಾರನ ಮಾಡಿದ್ದಾರೆ. ಕೋವಿಡ್ ಟೈಮ್ ನಲ್ಲಿ, ಈ ಬೇರೆ ಟೈಮ್ ನಲ್ಲಿ ಯಾವ್ದೋ ಒಂದು ಕಾಂಟ್ರಾಕ್ಟ್ ಇನ್ನೊಂದು ಮತ್ತೊಂದು ಮಾಡಿದ್ರೆ ಪರವಾಗಿಲ್ಲ, ಈ ಹೆಣದ ಮೇಲಿರೋ ಕಾಸನ್ನು ಕೂಡ ಎತ್ಕೊಂಡು ತಿಂದಿದ್ದಾರೆ ಅಂತ ಹೇಳಿದ್ರೆ ಅದು ಅತ್ಯಂತವಾದ ಒಂದು ಕೀಳು ಮಟ್ಟದ ಭ್ರಷ್ಟಾಚಾರ ಅಂತ ಹೇಳ್ಬೇಕು ಅಂತ ಅನಿಸುತ್ತೆ ನನಗೆ. ಓಕೆ ಎಸ್ ಮಲ್ಲೇಶ್ ಬಾಬು ಅವರೇ ಕ್ಯಾಂಡಿಡೇಟ್ ಕೋಲಾರಕ್ಕೆ ಅಂತ ನಿಮ್ಮ ಮಾಜಿ ಪ್ರಧಾನಿಗಳಾದಂತಹ HD ದೇವೇಗೌಡರು ಅನೌನ್ಸ್ ಮಾಡೇ ಬಿಟ್ರು, ಹೇಳೇ ಬಿಟ್ರು. ಈಗಷ್ಟೇ ಬಂದಂತಹ ಒಂದಷ್ಟು ಡೆವಲಪ್ಮೆಂಟ್. ಇನ್ನು ವಿಧಿ ಇಲ್ಲ, ನನ್ನೇ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು, ಅಂದ್ರೆ ಇಂಡೈರೆಕ್ಟ್ ಆಗಿ ನಾನೇ ಕ್ಯಾಂಡಿಡೇಟ್ ಅಂತ ಅದನ್ನು ಹೇಳಾಯ್ತು. ಆಯ್ತಾ, ಇನ್ನು ಹಾಸನಕ್ಕಂತೂ ಗೊತ್ತೇ ಇದೆ ಪ್ರಜ್ವಲ್ ರೇವಣ್ಣ ಅವರು ಫಿಕ್ಸು ಅಂತ. ಸೊ ಈ ಮೂರನ್ನ ಅನೌನ್ಸ್ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಡಿಲೇ ಮಾಡಿದ್ವಿ ಅನ್ನೋದು ಒಂದು ಕಡೆ. ಇಲ್ಲಿ ಕೋಲಾರದಲ್ಲಿ ಅಥವಾ ಹಾಸನದಲ್ಲಿ ಎಸ್ಪೆಷಲಿ ಅಲ್ಲಿ ಇನ್ನೂ ಕೂಡ ಬಿಜೆಪಿ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಪ್ರೀತಮ್ ಗೌಡ್ರ ಮುನಿಸು ಇನ್ನೂ ಕರಗ್ತಾ ಇಲ್ಲ, ಸಪೋರ್ಟಿಗೆ ಬರ್ತಾ ಇಲ್ಲ, ಕ್ಯಾಂಪೇನಿಗೆ ಬರ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಅವರು ಒಬ್ಬರೇ ಓಡಾಡ್ತಿದ್ದಾರೆ. ನಮ್ ದೃಷ್ಟಿ ಅಲ್ಲ ಸರ್, ಅಲ್ಲಿ ಕಾರ್ಯಕರ್ತರು ಗ್ರೌಂಡ್ ರಿಪೋರ್ಟ್. ಪ್ರಜ್ವಲ್ ರೇವಣ್ಣ ಅವರು ಇವಾಗ ಏನು ಜಾತ್ರೆಗಳು ಮತ್ತೆ ದೇವರ ಒಂದು ಕಾರ್ಯಕ್ರಮಗಳಿದೆ ಈ ಸೀಸನ್ ನಡೀತಲ್ಲ, ಅದಕ್ಕೋಸ್ಕರ ಅವ್ರು ಎಲ್ಲ ಕಡೆ ಓಡಾಡ್ತಿದ್ದಾರೆ. ಆದರೆ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂಡಿ ಕೆಲಸ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯವಿಲ್ಲ. ಯಾಕೆಂದರೆ ನೀವು ಒಂದನ್ನು ಅಬ್ಸರ್ವ್ ಮಾಡ್ಬೋದು, ಪ್ರೀತಮ್ ಗೌಡರು ಮುಂಚೆ NDA ಜೊತೆ ಅಲಯನ್ಸ್ ಆದಾಗ ಸುಮಾರು ಅವರು ವಿರೋಧವನ್ನು ಮಾಡಿದ್ರು. ಯಾವಾಗ ಸನ್ಮಾನ್ಯ ಗೌರವಾನ್ವಿತ ಗೃಹ ಮಂತ್ರಿಗಳು ಮೈಸೂರಿಗೆ ಬಂದು ಯಾವುದೇ ಕಾರಣಕ್ಕೂ ಹೇಳಿಕೆಯನ್ನು ಕೊಡಬಾರ್ದು, ಮೈಸೂರು ಭಾಗ ಇರ್ಬೋದು, ಮಂಡ್ಯ ಹಾಸನ ಅದ್ರ ಬಗ್ಗೆ BJP ನಾಯಕರು ಮಾತಾಡಬಾರ್ದು, ಏನೇ ಇದ್ದರೂ ನಾವು ಅದನ್ನು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ ಮೇಲೆ ಇದುವರೆಗೂ ಅವರು ಎಲ್ಲೂ ಕೂಡ ಮಾತಾಡಿಲ್ಲ, ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಆದರೆ ಇವಾಗ ನಮ್ಮವ್ರು ಹೇಳಿದ್ದಾರೆ, ಇನ್ನು ನಮ್ಮವರು ಎಲ್ಲ ನಾಯಕರು ಹೇಳಿದ್ದಾರೆ, ನಮ್ಮ ಕೋರ್ ಕಮಿಟಿ ನಾಯಕರು ಇರ್ಬೋದು, GT ದೇವೇಗೌಡರು ಇರ್ಬೋದು, ಪೂಜ್ಯರ ದೇವೇಗೌಡರು ಇರ್ಬೋದು, ಎಲ್ಲರೂ ಸೇರಿ ಕುಮಾರಣ್ಣವರು ಕೂಡ ಸೇರಿ ಏನು ಹೇಳಿದ್ದಾರೆ, ನಾವೆಲ್ಲ ನಾಯಕರ ಜೊತೆ BJP ನಾಯಕರ ಜೊತೆ ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯ CS ಪುಟ್ಟರಾಜು ಸರ್ ಕೂಡ ಹೇಳಿದ್ದಾರೆ. ನಾವು ಅವಾಗ ಸ್ವಲ್ಪ ವ್ಯತ್ಯಾಸ ಇದ್ದಿದ್ದು ಟಿಕೆಟ್ ಅವ್ರು ಇಲ್ಲ, ಅವ್ರು ಕೊಡ್ಬೇಕಂತ ಇದ್ವಿ ನಾವು. ಇಲ್ಲ, ಅವರೇ ಬೇಡ, ಇಲ್ಲ ಖಂಡಿತ ಹೇಳ್ತೀನಿ ನೋಡಿ, ದಯವಿಟ್ಟು ತಪ್ಪರ್ಥ ಹೇಳ್ಬೇಡಿ. ಯಾಕೆಂದ್ರೆ ಅವ್ರು ನಾವು ನಿಲ್ಲಿ ಅಂತ ಹೇಳಿ ತುಂಬ ನಮ್ಮ ಕೋರ್ ಕಮಿಟಿಯಲ್ಲಿ ಕೂಡ ಚರ್ಚೆ ಆಯಿತು. ಆದರೂ ಕೂಡ ಅವ್ರು ನಾನು ಹೇಳಿದೆ, 3 ಹೆಸರು ಹೇಳಿದೆ, ಸುರೇಶ್ ಗೌಡ್ರು ಇರ್ಬೋದು, ಹಾಗೇನೆ ನಮ್ಮ ತಮ್ಮಣ್ಣಗೌಡರು ಸರ್ ಇರ್ಬೋದು, ಮತ್ತು CS ಪುಟ್ಟರಾಜು ಸರ್ ಇರ್ಬೋದು, ನಿಲ್ಲಿ ಅಂತ ಹೇಳಿದಾಗ ಎಲ್ಲ ಅವರು ಈ ಸಾರಿ ಮಂಡ್ಯದ ಜಿಲ್ಲೆಯ ಜನತೆ ಅಭಿವೃದ್ಧಿಗೋಸ್ಕರ, ಅವರ ಭಾವನೆಗೋಸ್ಕರ ನೀವು ದಯವಿಟ್ಟು ಯಾರು ಲೋಕಲ್ ಮಂಡ್ಯದ ಜನ, ಮಂಡ್ಯದ ಸ್ವಾಭಿಮಾನ ಅವಕಾಶ ಕೊಡಲ್ಲ ಅಂತ ಹೇಳಿ ನೀವು ಮಂಡ್ಯದ ಸ್ವಾಭಿಮಾನ ಜನಕ್ಕೆ ನೀವು ಧಕ್ಕೆ ಮಾಡ್ತಿಲ್ಲ. ಮಂಡ್ಯದ ಸ್ವಾಭಿಮಾನ JDS ಸುಮಲತಾ ಮೇಡಮ್ ಬಗ್ಗೆ ಕೂಡ ಅವಾಗ ನಮ್ಮಲ್ಲಿ ರಾಜಕೀಯ ವ್ಯತ್ಯಾಸ ಇತ್ತು, ಸ್ಪಷ್ಟಪಡಿಸಿಲ್ಲ ಅವ್ರ ನಡೆ, ಇಲ್ಲ ಮಾತಾಡಿದ್ದಾರೆ. JDS ಕ್ಯಾಂಡಿಡೇಟ್ ಕುಮಾರಸ್ವಾಮಿ ನಿಂತ್ರೆ ನಾನು ಅವ್ರ ಪರವಾಗಿ ಬಂದು ಪ್ರಚಾರ ಮಾಡ್ತೀನಿ ಅಂತ ಹೇಳಿಲ್ಲ. CS ಪುಟ್ಟರಾಜು ಸರ್ ಕೂಡ ಮೊನ್ನೆ ಕೂಡ ಹೇಳಿದ್ರು, ನೋಡಿ ಆ ಟೈಮಲ್ಲಿ ವ್ಯತ್ಯಾಸ ಇದ್ದಿದ್ದು ನಿಜ, ಈಗ ಬೇಕಾದ್ರೆ ನಾವು ಮಾತಾಡ್ತೀವಿ, ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಅಂತೇಳಿ ಕ್ಲೀನಾಗಿ ಮೊನ್ನೆ CS ಪುಟ್ಟರಾಜು ಸರ್ ಕ್ಲಿಯರ್ ಮಾಡಿದ್ದಾರೆ. ಜೊತೆಗೆ ಒಂದ್ಸಾರಿ ಅಧಿಕೃತವಾಗಿ ಘೋಷಣೆ ಆದಮೇಲೆ ಮತ್ತೆ ನಾವು ಇವತ್ತು ಕೂಡ ಕುಮಾರಣ್ಣ ಹೇಳ್ತಾ ಇದ್ರು ಬೆಳಿಗ್ಗೆ, ಏನಂದರೆ ನಾವು ಒಂದ್ಸಾರಿ ಅಧಿಕೃತವಾಗಿ ಘೋಷಣೆ ಆದಮೇಲೆ ಅನೌನ್ಸ್ ಆದಮೇಲೆ ಮತ್ತೆ ನಾವೆಲ್ಲ ಮಂಡ್ಯದ BJP ನಾಯಕರು ಇರ್ಬೋದು, ಮತ್ತು ಹಾಸನಲ್ಲಿ ಎಲ್ಲ ನಾಯಕರು ಒಟ್ಟಿಗೆ ಕೂರ್ತು ಚರ್ಚೆ ಮಾಡಿ ನಾವು ಮುಂದೆ ಯಾವ ರೀತಿ ನಾವೆಲ್ಲ ಒಂದು ಹೋಗಬೇಕು ಅಂತ ಅದರಲ್ಲಿ
ಗೊಂದಲ ಬೇಡ ಅಂತ ಕಾರ್ಯಕರ್ತರಿಗೂ ಕರೆ ಕೊಟ್ಟಿದ್ದಾರೆ. ಕಾರ್ಯಕರ್ತರ ಮುಖಂಡರಲ್ಲಿ ಯಾವುದೇ ಕಾರಣ ಗೊಂದಲಕ್ಕೊಳಗಬೇಡಿ, ನಾವು ಹಿಂದೆ ಮೈತ್ರಿ ಮಾಡ್ಕೊಂಡಿದ್ದೀವಿ, ನಾವೆಲ್ಲರೂ ಒಟ್ಟಾಗಿ 28 ಕ್ಷೇತ್ರವನ್ನು ಗೆಲ್ಲಬೇಕಂತ. ಜೊತೆ ಮೇಡಮ್ ಡಾಕ್ಟರ್ ಮಂಜುನಾಥ್ ಸರ್ ಬಗ್ಗೆ ಹೇಳ್ತೀನಿ, ದಯವಿಟ್ಟು ಅವ್ರು ಬರ್ತಾರೆ ಅಂತ ಕೂಡ ಯಾರೂ ಕೂಡ ಊಹೆ ಕೂಡ ಇರಲಿಲ್ಲ. ಆದರೆ ಇವತ್ತು ಇಡೀ ಇತಿಹಾಸದಲ್ಲೇ, ಇಡೀ ದೇಶದಲ್ಲೇ ಅಂತಹ ಒಬ್ಬರು ಪುಣ್ಯವಂತ ನಿಜವಾಗ್ಲೂ ಬಂದಿದ್ದಾರೆ ಅಂತಂದ್ರೆ ಬಲವಂತವಾಗಿ ಕರ್ಕೊಂಡು ಬಂದ ಬಲವಂತ ಇಲ್ಲ. ನೋಡಿ ಅವರು ರಿಟೈರ್ಡ್ ಆಗಿ ಜಯದೇವರಿಂದ ಹೊರಗಡೆ ಮಾತಾಡೋದಕ್ಕೂ ಕೂಡ ದಯವಿಟ್ಟು ಚಿಕ್ಕದಾಗುತ್ತೆ. ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಂತಹ ಒಂದು ಇದು ಜನಗಳು ಯಾವ ರೀತಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಅಂದರೆ, ನಾನು ಎಲ್ಲೋ ಒಂದು ಕಡೆ ಸೋಷಿಯಲ್ ಮಾಡ್ತಾರೆ ನೋಡಿ, ನಾನು ರಾಜಕೀಯ ಯಾವತ್ತೂ ಕೂಡ ಓದೋಲ್ಲ, ಆದರೆ ಇವ್ರು ಬಂದಿರೋದಕ್ಕೆ ಇಂಥ ಸಮಾಜಕ್ಕೆ ಬೇಕಾಗಿದೆ, ದೇಶಕ್ಕೆ ಬೇಕಾಗಿದೆ, ಇಂಥ ಒಳ್ಳೆಯವ್ರು ನಿಲ್ಲಿಸಿ ಇವತ್ತು ಬಿಜೆಪಿ ನಾಂದಿ ಆಡ್ತಾ ಇದೆ ಅಂತೇಳಿ ಒಳ್ಳೆ ಸಂದೇಶ. ಯಾಕೆ ನಿಮ್ಮ ಪಕ್ಷದ ನಿಲ್ಸ್ಕೊಳಕ್ ಆಗಿಲ್ಲ ಅವ್ರನ್ನ? ನಿಮ್ಮ ಸ್ವಂತ ಅಳಿಯ, ನಿಮ್ಮ ಕುಟುಂಬದ ಅಳಿಯ ಅವರು ನಿಮ್ಮ ಪಕ್ಷದ ನಿಲ್ಲಿಸಬೇಕಾಗಿತ್ತಲ್ಲ. ದೇಶದಲ್ಲಿ ಕೂಡ ಮಾದರಿ ಸ್ವಂತ ಪಕ್ಷ ನಿಲ್ಲಿಸಬೇಕಾಗಿತ್ತಲ್ಲ ಅವ್ರನ್ನ. ಒಳ್ಳೆ ಹೆಸರನ್ನ ತರ್ತಾರೆ ಇಡೀ ದೇಶದಲ್ಲಿ. ಅವರು ಏನು ಇಲ್ಲಿ ಸೇವೆ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಇಡೀ ದೇಶದಲ್ಲಿ ಸೇವೆ ಮಾಡಿ ಒಳ್ಳೆ ಹೆಸರನ್ನು ತರ್ತಾರೆ. ಇದೊಂದು ಮುನ್ನುಡಿ ಅಂತ ಕೂಡ ನಾನಾದ್ರೂ ಭಾವಿಸ್ತೇನೆ ಮೇಡಮ್. ಒಂದು ವಿಚಾರ ಹೇಳ್ಬಿಡ್ತೀನಿ ಮೇಡಮ್. ಇವ್ರಿಗೆ ಒಂದು ಹಾಸನದ ಎಕ್ಸಾಂಪಲ್, ಪ್ರಜ್ವಲ್ ರೇವಣ್ಣ ಅವ್ರ ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್. ಪ್ರಜ್ವಲ್ ರೇವಣ್ಣ ಅವರು ಸ್ಥಳೀಯ ಮಟ್ಟದ ಬಿಜೆಪಿ ಫಸ್ಟ್ ಲೈನ್ ಲೀಡರ್ಸ್ನ ಯಾರನ್ನೂ ಭೇಟಿ ಮಾಡಿಲ್ಲ. ಅಲ್ಲಿ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಬೇಲೂರು MLA ಸುರೇಶ್ ಅವರು, ಡಿಫೀಟೆಡ್ ಕ್ಯಾಂಡಿಡೇಟ್ ನಮ್ಮ ಪ್ರೀತಮ್ ಗೌಡ್ರು, AT ರಾಮಸ್ವಾಮಿ ಅವರು, ಇವರ ಸ್ವಂತ ಅರ್ಕಲ್ಗೂಡು MLA ಮಂಜು ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಅಸಮಾಧಾನ ಇದೆ. ಹೋದ ಬಾರಿ ಅವ್ರ ವಿರುದ್ಧನೇ ಕೋರ್ಟ್ ಮಾತಾಡಿದ್ದಾರೆ ಮೇಡಮ್. ಭವಾನಿ ರೇವಣ್ಣವರು ತುಂಬಾ ಆಗಿದಾವ್ ಬಿಡ್ರಿ. ಈಗ ಏನು ನಿಮಿಷ ಮೇಡಮ್, ನಾವು ನೋಡಿ ಮೇಡಮ್ ಅವ್ರಿಗೆ ನೋಡಿ ಬಿಜೆಪಿ ಅವರು ಒಂದ್ ನಿಮಿಷ ಮೇಡಮ್ ಅನ್ನೋರು ಒಂದೇ ಪಕ್ಷದಲ್ಲಿ ಸೇರ್ಕೊಂಡು ಒಂದ್ ನಿಮಿಷ ಮೇಡಮ್. 2019ರಲ್ಲಿ ನಾವು ದಳದವರು ಜೊತೆ ಸೇರಿದಾಗ ಕನ್ಸಲ್ಟ್ ಮಾಡಿದ್ವಿ, ನಮ್ ಕ್ಯಾಂಡಿಡೇಟ್ ಯಾರು, ನಿಮ್ ಕ್ಯಾಂಡಿಡೇಟ್ ಯಾರು ಅಂತ ಕೂತ್ಕೊಂಡು ಮಾತಾಡಿದ್ವಿ. ಅವ್ರು ಏನಾಗಿದೆ ಅಂದ್ರೆ ಬಿಜೆಪಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಹಿಂಗ್ ಹಾಕ್ಬಿಟ್ಟಿದ್ದಾರೆ, ಇವ್ರು ಇದನ್ನ ಹಿಂಗ್ ತಗೊಂಡಿದ್ದಾರೆ, ಹಿಂಗ್ ಹಾಕ್ಬಿಟ್ಟಿದ್ದಾರೆ, ಹಿಂಗ್ ತಗೊಂಡಿದ್ದಾರೆ. 7 ಸೀಟ್ ಕೊಟ್ಟಿದ್ರು, 7 ಸೀಟ್ ಕೊಟ್ಟಿದ್ರು. ನಮ್ಮ 4 ಜನ ಅಭ್ಯರ್ಥಿಗಳು ಎಲ್ಲ ಮಾತುಕತೆ ಆಗಿದೆ. ಇವತ್ತು ಇಲ್ಲ ನಾಳೆ ನಮ್ಮ ಪಕ್ಷದ ವರಿಷ್ಠರು ಪಕ್ಷ ಆಯ್ತು. ಒಂದ್ ನಿಮಿಷ ರತನ್ ಅವರೇ, ಈಗ ಸುಧಾಕರ್ ಅವರ ಒಂದು ಆಯ್ಕೆಗೆ ನಿಮ್ಮ ಬಿಜೆಪಿ ಕಾರ್ಯಕರ್ತರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಲಾಯಕ್ಕಿಲ್ಲ ಅಂತೇಳಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ಸೊ ಈ ರೀತಿ ಮಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ವಾ? ಇವುಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ವಾ? ಹಾಗಾದ್ರೆ ಇದನ್ನೇ ಇಟ್ಕೊಂಡು ಕಾಂಗ್ರೆಸ್ನವ್ರು ಲೇವಡಿ ಮಾಡ್ತಾ ಇದ್ದಾರೆ. ಅಲ್ಲ, ಕಾಂಗ್ರೆಸ್ನವರಿಗೆ ಲೇವಡಿ ಮಾಡುವುದೇ ಒಂದು ಹ್ಯಾಬಿಟ್ ಆಗ್ಬಿಟ್ಟಿದೆ. ಅದನ್ನ ಯಾರು ರಾಜ್ಯದ ಜನತೆನೂ ಅದನ್ನ ಸೀರಿಯಸ್ ಆಗಿ ತಗೊಳ್ತಿಲ್ಲ, ಬಿಡಿ ಅದನ್ನ. ನೀವೇನು ವಿಷಯ ಹೇಳಿದ್ರ ಅದ್ರ ಬಗ್ಗೆ ಪಕ್ಷದ ಹಿರಿಯರು, ವರಿಷ್ಠರು ಎಲ್ಲರೂ ಅದ್ರ ಬಗ್ಗೆ ಗಮನ ಇಟ್ಟಿದ್ದಾರೆ. ಆನಂತರ ಯಾರಿಗೆ ಅಸಮಾಧಾನ ಆಗಿದೆ ಅದನ್ನೆಲ್ಲ ಅವ್ರನ್ನ ಕರೆದು ಕೂತು ಮಾತಾಡುವಂತ ಕೆಲಸ ಆಗತ್ತೆ. ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೀನಿ, ಈ ಸಲ ಕೂಡ ಇನ್ನೊಂದ್ 2-3 ದಿನದಲ್ಲಿ ಅವ್ರನ್ನೆಲ್ಲ ಕರೆದು ಕೂತು ಅದರ ಬಗ್ಗೆ ಕೂಲಂಕಷವಾದ ಚರ್ಚೆಯನ್ನ ಮಾಡೇ ಮಾಡ್ತಾರೆ. ಮತ್ತೆ ಬರುವಂತ ಚುನಾವಣೆ ಕೂಡ JDS ನವರ ಒಂದು ಸಹಭಾಗಿತ್ವದಲ್ಲಿ ಅಂದ್ರೆ ಮೈತ್ರಿಯಲ್ಲಿ ಬಹಳ ಸಕ್ಸಸ್ಫುಲಿ ನಡೆಯೋದು ಸತ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆನಂತರ ಕಾಂಗ್ರೆಸ್ ವಕ್ತಾರರು ಎಲ್ಲವೂ ತನಗೆ ತಿಳಿದಂತೆ ಅದು ಬಿಜೆಪಿ JDS ಅಲ್ಲಿ ಏನಾಗ್ತಿದೆ ಅನ್ನುವಂತ ತನ್ನ ಅವ್ರ ಮನೆಯಲ್ಲೇ ನಡೆದಂಗೆ ಅಥವಾ ಅವ್ರ ಪಕ್ಕದ ಮನೆಯಲ್ಲೇ ನಡೆದಂಗೆ ಹೇಳ್ತಾ ಇದ್ದಾರೆ. ಅದೆಲ್ಲ ಸತ್ಯಕ್ಕೆ ಸುಳ್ಳು. ಎಲ್ಲಾ ನಾಯಕರು ಕೂಡ ಮೈತ್ರಿಯಲ್ಲಿ ಸುದ್ದಿ ತುರುವೇಕೆರೆಯಲ್ಲಿ ನಡೆದಿರೋದು ಮಾಧ್ಯಮದಲ್ಲಿ ವರದಿ ಮಾಡಿದೆ. ಯಲಹಂಕದಲ್ಲಿ ನಿಮ್ಮ ಪಕ್ಷದ ಶಾಸಕರು, ನಿಮ್ಮ ಪಕ್ಷದ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇವರು ಕೋವಿಡ್ ನಲ್ಲಿ JDS ಬಿಜೆಪಿ ಕ್ಯಾಂಡಿಡೇಟ್ ಫೈಟಿಂಗ್ ಮಾಡ್ತಿದ್ದಾರೆ. ಕಶ್ಯಪ್ ಅವರೇ ಮೊದಲು ಮಧ್ಯ ಬಾಯ ಹಾಕಿ ಮಾತಾಡೋದನ್ನ ಬಿಟ್ಟುಬಿಡಿ. ಆ ನಂತರ ಇದಕ್ಕಿಂತ ಹಿಂದಿನ ಒಪ್ಕೋಬೇಕು ಅಂತ ನಾವು ಇಲ್ಲೇನ್ ಕೂತಿಲ್ಲ. ನೀವೆಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬಂದಿರೋದು. ನಿಮ್ ಸುಳ್ಳೆಲ್ಲ ಒಪ್ಕೋಬೇಕು ಅಂತ ಇಲ್ಲ. ಯೂನಿವರ್ಸಿಟಿನೂ ಕೇಳೋರು ಯಾರು ಇಲ್ಲ ಇಲ್ಲಿ. ಟೂಲ್ ಕಿಟ್ ಯೂನಿವರ್ಸಿಟಿನೂ ಕೇಳೋದಿಲ್ಲ. ಎಲ್ಲ ಸುಳ್ಳು ಪ್ರಪಗಂಡ ಮಾಡುವಂತ ಯೂನಿವರ್ಸಿಟಿನ ಕೇಳೋರು ಯಾರು ಇಲ್ಲ ಇಲ್ಲಿ. ವಾಟ್ಸ್ಆಪ್ ಯೂನಿವರ್ಸಿಟಿ ಎಲ್ಲ. ಆನಂತರ
ಸ್ವಲ್ಪ ಬೇರೆಯವ್ರಿಗೆ ಮಾತಾಡುವಾಗ ಸ್ವಲ್ಪ ಕೇಳುವಂತ ಒಂದು ಗುಣನ ಬೆಳೆಸ್ಕೊಳ್ಳಿ, ಆಯ್ತಾ? ನಮ್ಗೆ JDS ಗೂ ನೀವೇ ಮಾತಾಡ್ತೀರಾ, ಕಾಂಗ್ರೆಸ್ ಕೇಳ್ಕೊಂಡು ನಾವು ಕೂತ್ಕೊಳ್ಳಕ್ಕೆ ಬಂದಿಲ್ಲ ರೀ. ಸ್ವಲ್ಪ ಕೇಳುವಂತದ್ದು ಬೆಳೆಸ್ಕೊಳ್ರಿ ರೀ. ನಿಮಗ್ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಿ. ಬಿಜೆಪಿ ಅವ್ರು ಮಾತಾಡಿದಾಗ್ಲೂ ನೀವೇ ಮಾತಾಡ್ತೀರಾ, ನಿಮಗ್ ಪ್ರಶ್ನೆ ಕೇಳಿದಾಗ್ಲೂ ನೀವೇ ಮಾತಾಡ್ತೀರಾ, JDS ಅವ್ರಿಗೆ ಹೇಳ್ತೀರಿ ರತನ್ ಈ ಲೆವೆಲ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋದು ಬಾಲಕೃಷ್ಣ ಅವ್ರು ಹೇಳ್ತಾರೆ ಅಂದ್ರೆ ಒಂದ್ ನಿಮಿಷ ರತನ್ ಪ್ಲೀಸ್ ಲಿಸನ್ ಟು ಮೀ, ಕೇಳಿಸ್ಕೊಳ್ಳಿ ಆಯ್ತಾ? ಇದೇ ರಾಮನ ಅಲ್ಲಲ್ಲ ಒಂದ್ ನಿಮಿಷ, ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವ್ರು ನಿಂತ್ರೆ ಅವರು ಆಬ್ವಿಯಸ್ಲಿ ವಿಧಾನಸಭೆ ಅಂದ್ರೆ ಈಗ ಏನು ಸದಸ್ಯ ಸ್ಥಾನಕ್ಕೆ MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಾಗತ್ತೆ, ಆಯ್ತಾ? ಅಲ್ಲಿ ಮತ್ತೆ ಚನ್ನಪಟ್ಟಣಕ್ಕೆ ಯಾರು ನಿಖಿಲ್ ಕುಮಾರಸ್ವಾಮಿ, CP ಯೋಗೇಶ್ವರ್ ಅವ್ರು ಟಿಕೆಟ್ ಕೊಡಲ್ಲ, ಹಂಗ ಕಾಂಗ್ರೆಸ್ ಕರ್ಕೊಂಡ್ಬಿಡೋಣ, ಈ ಲೆವೆಲ್ಗಿನ ಮಾತುಕತೆ ನಡೀತಾ ಇದೆ. ಇದಕ್ಕೇನ್ ಹೇಳ್ತೀರಿ? ಚರ್ಚೆ ಆಗೇನೆ ಸಾಧಕ ಬಾಧಕಗಳ ಆಗೇನೆ ಕುಮಾರಸ್ವಾಮಿ ಅವ್ರು ಮಂಡ್ಯದಿಂದ ನಿಲ್ತಾ ಇದ್ದಾರಾ ಹೇಗೆ? ಅಲ್ಲೂ ಹೇಳಿ, ಎಲ್ಲಿ ನಡೀತಾ ಇದೆ ಆ ಮಾತುಕತೆ? ಕಾಂಗ್ರೆಸ್ನ ಬಾಲಕೃಷ್ಣ ಅವ್ರು ಹೇಳಿದ್ದಾರೆ ಒಂದಷ್ಟು. ಈಗ ಆಬ್ವಿಯಸ್ಲಿ ರೀ, ಈಗ ನಿಂತು ಗೆದ್ರೆ ಉಪಚುನಾವಣೆ ಆಗೇ ಆಗತ್ತೆ ಅಲ್ವಾ? ಇಟ್ಸ್ ಪ್ರಾಕ್ಟಿಕಲ್ ವಿಚಾರಗಳನ್ನು ಮಾತಾಡ್ಬೇಕಾಗತ್ತೆ ರತನ್ ಅವರೇ. ಸ್ವಲ್ಪ ಮುಂದಾಲೋಚನೆ ಆದ್ರೂ ಕೂಡ ಈ ಚರ್ಚೆಗಳು ಆಗದೇನೆ ನೀವು ಕ್ಯಾಂಡಿಡೇಟ್ ಘೋಷಣೆ ಮಾಡಿರೋದಿಲ್ಲ ಅಲ್ವಾ? ಉತ್ತರ ಕೊಡ್ತೀನಿ ನಾನು. ನೀವೇ ಹೇಳಿದ್ರಿ ಈ ಚರ್ಚೆ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ನಡೀತಾ ಇದೆ, ಕಾಂಗ್ರೆಸ್ನ ಟೂಲ್ ಕಿಟಿ ಯೂನಿವರ್ಸಿಟಿಗಳು ಪ್ರೊಪಗಂಡ ಮಾಡ್ತೇವೆ ಅನ್ನುವಂಥದ್ದು ನೀವೇ ಹೇಳಿದ್ರಿ. ಚರ್ಚೆ ಆಗೇ ಇಲ್ಲ ಹಂಗಾದ್ರೆ. ಭಾರತೀಯ ಜನತಾ ಪಾರ್ಟಿ ಹಾಗೂ JDS ನಲ್ಲಿ ಈ ತರದ್ ಯಾವ್ದು ಇಲ್ಲ. ಅವರಿಗೆ ಆನಂತರ ಕ್ಯಾಂಡಿಡೇಟ್ಗಳು ಯಾರ್ಯಾರಾಗ್ಬೇಕು ಅನ್ನುವಂಥದ್ದು ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಆನಂತರ ಒಂದಿನ ಅನೌನ್ಸ್ ಆಗುತ್ತೆ. ಅದನ್ನ ನಾವು ಎಲ್ಲಿ ಹಾದಿ ಬೀದಿಯಲ್ಲೆಲ್ಲ ಚರ್ಚೆ ಮಾಡ್ಬೇಕಾದಂತ ಅವಶ್ಯಕತೆನೂ ಇಲ್ಲ, ಮಾಡೋದು ಇಲ್ಲ. ನೆನ್ಪಿಟ್ಕೊಳ್ಳಿ ರತನ್, ಓಟ್ ಹಾಕೋದು ಎಲೆಕ್ಷನ್ಗೆ, MP ಎಲೆಕ್ಷನ್ ಆಗಿರ್ಬೋದು, ಜನರ ಬಗ್ಗೆ ಹೇಳ್ತಾ ಇಲ್ಲ. ಹಾದಿ ಬೀದಿ ನಥಿಂಗ್ ಬಟ್ ಜನರ ಮುಂದೆ ಕೂತಿದ್ದೀರಿ ನೀವು, ಜನರ ಮುಂದೆ ಕೂತಿದ್ದೀರಿ ಅನ್ನೋದನ್ನ ಮರಿಬೇಡಿ. ಅಷ್ಟು ಕೇವಲವಾಗಿ ಒಂದ್ ನಿಮಿಷ ಅಷ್ಟು ಕೇವಲವಾಗಿ ಮಾತಾಡಬೇಡಿ ರತನ್. ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದ್ದೀವಿ ಅಂದ್ರೆ ಅದು ಜನರ ಮುಂದೆ ನಿಮ್ಮ ವಿಚಾರಗಳನ್ನ ತಿಳಿಪಡಿಸಿ ಅಂತ. ಹಾದಿ ಬೀದಿ ಅನ್ನುವಂತಹ ಅವಶ್ಯಕತೆ ಇಲ್ಲ, ಹೇಳಲ್ಲ ನಾವು ಒಪ್ಕೊಳ್ತೀವಿ, ಅದು ನಿಮ್ಮ ಇಷ್ಟ. ಹಾದಿ ಬೀದಿ ಅಲ್ಲ ಇದು. ಬಹುಶಃ ನಿಮಗೆ ನೆನಪಿರಲಿಲ್ಲ ಸ್ವಲ್ಪ ಹಾದಿ ಬೀದಿ ಅಲ್ಲ ಕೂತಿರೋ ವಿಷಯ. ಮೇಡಮ್ ಸ್ವಲ್ಪ ಕೇಳುವಂತದನ್ನು ಮಾಡಿ ಅಲ್ಲ, ನೀವು ಪ್ರಶ್ನೆ ಕೇಳಿದ್ರೆ ನೀವೇ ಕೇಳಿಸ್ಕೊಂಡು ಮೇಲೇನೆ ಹೇಳ್ತಾ ಮೇಡಮ್. ನಾನು ಕನ್ನಡವನ್ನ ಚೆನ್ನಾಗಿ ಓದಿದ್ದೀನಿ, ನನಗೂ ಜನರು ಯಾರಂತ ಗೊತ್ತು, ಹಾದಿ ಬೀದಿ ಅಂದ್ರೆ ಏನಂತ ಗೊತ್ತು, ಆಯ್ತಾ? ನನಗೂ ಗೊತ್ತು. ನಾನ್ ಹೇಳ್ತಾ ಇರೋದು ಏನಂತ ಸರಿಯಾಗಿ ಕೇಳ್ಕೊಳ್ಳಿ. ನೀವೇ ಹೇಳಿದ್ರಿ ಬಾಲಕೃಷ್ಣ ಅವರು ಈ ವಿಷಯ ಹೇಳಿದ್ರು ಅಂತ ಹೇಳಿದ್ರಿ. JDS ನಲ್ಲಿ ಸಾಧಕ ಬಾಧಕಗಳ ಚರ್ಚೆ ಆಗಿರೋದಿಲ್ವಾ? ಯಾಕಂತಂದ್ರೆ ಇದೇ ಪ್ರಶ್ನೆ ನಿಮ್ಮದೇ ಮೈತ್ರಿ ಅಂದ್ರೆ ವಕ್ತಾರರು ಕೇಳಿದಾಗ ನಕ್ರು ಅವರು, ಹೌದು ನಿಜ ಅನ್ನೋ ರೀತಿಯಾಗಿ ಮಾತನಾಡಿದ್ರು ಅವರು. ಅದೇ ಪ್ರಶ್ನೆ ನಿಮಗೆ ಕೇಳಿದ್ದೀನಿ ಅಷ್ಟೇ. ಯಾರು? ತಿಮ್ಮೇಗೌಡ್ರು ಕೇಳಿ, ಏನ್ ಸರ್ ಚನ್ನಪಟ್ಟಣದಲ್ಲಿ ಯಾರು ಹಂಗಾರೆ ಇನ್ ಕೇಸ್ ಇಲ್ಲಿ ಗೆದ್ರೆ ಅದಿನ್ನು ತೀರ್ಮಾನ ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಲ್ಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಕುಮಾರಸ್ವಾಮಿ ಹೋಗ್ತಾ ಇದ್ದಾರೆ. ಈ ತರದ ಒಂದು ಚರ್ಚೆ ಬಂದಿದೆ ಅಂದಾಗ ಒಂದ್ ನಿಮಿಷ ಮೇಡಮ್, ನಮ್ಮ NDA ಮೈತ್ರಿಯಲ್ಲಿ ಏನ್ ಇವಾಗ NDA ಮೈತ್ರಿ ಒಂದು MP ಚುನಾವಣೆ ಎದುರಿಸ್ತಾ ಇದೆ. ನಾವು 28ಕ್ಕೆ 28 ಗೆಲ್ಬೇಕನ್ನೋ ಒಂದೇ ಮಾನದಂಡ ಹೋಗ್ತಾ ಇದೀವಿ. ಬಿಟ್ರೆ ಈ ನಾವು ಚನ್ನಪಟ್ಟಣದ ವಿಷಯ ಅದೆಲ್ಲ ಯಾಕೆ ಬರ್ತೇಳಿ. ಜೊತೆಗೆ ನಮ್ಮಲ್ಲಿ ಯಾವುದೇ ಅವಳು ಹೇಳ್ತಾ ಇದೀನಿ, ಚುನಾವಣೆ ಯಾವ ಬರುತ್ತೆ ನೋಡಿ. ಒಮ್ಮೆ JDS ನವರು ಇದು ಅವರ ಟಿಕೆಟ್ ಅನೌನ್ಸ್ ಆಗ್ಲಿ, ಅದಾದ ನಂತರ ಚನ್ನಪಟ್ಟಣದ್ದು ನೀವು ಹೇಳ್ದಾಗೆ ಆಗದಿದ್ರೆ ಚನ್ನಪಟ್ಟಣದ ಯಾರು ನಿಲ್ಬೇಕು ಮಂಡ್ಯದಲ್ಲಿ ಆಯ್ತಾ, ಅದಾದ್ಮೇಲೆ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಆಮೇಲೆ ಉಪಚುನಾವಣೆ ಬಂದ್ರೆ ಅವಾಗ ಯೋಚನೆ ಮಾಡೋಣ. ಅದು ಕರೆಕ್ಟ್ ಅಲ್ಲ. ಈ ತರದ ಒಂದು ಚರ್ಚೆ ಬಂದಿದೆ ಸರ್, ಅದು ನಿಮ್ ಗಮನಕ್ಕೆ ತಂದೆ ಅಷ್ಟೇ. ಚರ್ಚೆ ಮಾಡ್ತಾರೆ ಬಿಡಿ, ಕಾಂಗ್ರೆಸ್ ಓಕೆ ಆಯ್ತು. ಉಮೇಶ್ ಬಾಬು ಅವರೇ ಸೊ ಈಗ ಒಂದ್ ಸೆಕೆಂಡ್ ಮಾತಾಡೋದು ಏನಂತ ಹೇಳಿದ್ರೆ, ಬಿಜೆಪಿ JDS ನ ಬಗ್ಗೆ ಡಿಸಿಷನ್ ತಗೊಳ್ಳುವಂತದ್ದನ್ನ ನಾವು ಮಾಡ್ತೀವಿ. ಕಾಂಗ್ರೆಸ್ ನವರ ಮಾಡುವಂತ ಹಾದಿ ಬೀದಿ ಚರ್ಚೆಯಲ್ಲಿ ನಾವು ಅದಕ್ಕೆ ಸೊಪ್ಪಾಕಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಓಕೆ ಉಮೇಶ್ ಬಾಬು ಅವರೇ, ಈಗ ಒಂದು ಹಂತದಲ್ಲಂತೂ ಈಗ ನೀವು ಹೇಳೋ ಪ್ರಕಾರ ಅಸಮಾಧಾನಗಳು ಇರಬಹುದು, ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನಗಳು ಇದೆ. ಬಟ್ ಈ ಸೀಟು ಹಂಚಿಕೆ, ಕಗ್ಗಂಟು, ಮತ್ತೊಂದು ಮಗದೊಂದು ಎಲ್ಲ ಕೂಡ ಸದ್ಯದ ಹಂತಕ್ಕೆ ಮುಕ್ತಾಯ ಆಗಿದೆ. ಬಟ್ ಕಾಂಗ್ರೆಸ್ ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಏನ್ ಹೇಳ್ತೀರಿ ಸರ್ ಅಂತಿಮವಾಗಿ?
ಇಲ್ಲ, ಕಾಂಗ್ರೆಸ್ನಲ್ಲೂ ಮುಂದುವರಿತಾ ಇದೆ. ಇವತ್ತು ನೋಡಿದ್ವಿ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರವರು ಹೇಳಿದ್ರು ಸ್ವತಂತ್ರವಾಗಿ ಸ್ಪರ್ಧಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಎರಡೂ ಪಕ್ಷಗಳಲ್ಲಿ ಕಗ್ಗಂಟಂತೂ ಇದ್ದೇ ಇದೆ. ನಾನ್ ತಿಮ್ಮೇಗೌಡರಿಗೆ JDS ಪರವಾಗಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಬಿಜೆಪಿಯ ಷಡ್ಯಂತ್ರದಲ್ಲಿ ಮಾತ್ರ ಸಿಲ್ಕದಕ್ಕೆ ಹೋಗಬೇಡಿ. ನಮ್ಗೆಲ್ರಿಗೂ ಗೊತ್ತಿದೆ, ಹೃದಯವಂತರಾದಂತ ಡಾಕ್ಟರ್ CN ಮಂಜುನಾಥ್ ಅವರು ಬಹಳ ಗಣ್ಯ ವ್ಯಕ್ತಿಗಳು. ಅವರ ಗಣ್ಯತೆಯನ್ನು ದಯವಿಟ್ಟು ಅರವಿಂದ್ ಕೇಜ್ರಿವಾಲ್ ಅವರನ್ನ ಒಳಗಡೆಯಿಂದ ಕರ್ಕೊಂಡು ಬರೋದ್ರ ಬಗ್ಗೆ ಯೋಚನೆ ಮಾಡಿ. ಷಡ್ಯಂತ್ರಲ್ಲ ಆಮೇಲೆ ಯೋಚನೆ ಮಾಡಿ. ಓಕೆ ಫೈನ್. ಅಂತಿಮವಾಗಿ ಏನ್ ಹೇಳ್ತೀರಿ ಉಮೇಶ್ ಬಾಬು ಅವರೇ? ಗಣ್ಯ ವ್ಯಕ್ತಿಗಳಾದ ಡಾಕ್ಟರ್ ಮಂಜುನಾಥ್ ಅವರನ್ನ, ಅವ್ರ ಗಣ್ಯತೆಯನ್ನು ಸ್ವೀಕರಿಸಿದ್ದೇ ಆಗಿದ್ರೆ ಬಿಜೆಪಿನವರು ಅವ್ರನ್ನ ರಾಜ್ಯಸಭೆ ಕಳಿಸ್ತಾ ಇದ್ರು. ಇಲ್ಲಿ ಲೋಕಸಭೆನಲ್ಲಿ ಈಗ ತಾನೇ ನಮ್ ಬಿಜೆಪಿ ವಕ್ತಾರ ಹೇಳ್ತಿರಲ್ಲ, ಹಾದಿ ಬೀದಿಯಲ್ಲಿ ಅಂತ ಹೇಳ್ಬಿಟ್ಟು ಆ ಜನರಿಗೆ ಮರ್ಯಾದೆನೇ ಇಲ್ದಿರಂಗೆ ಆ ರೀತಿ ಹೇಳ್ತಾ ಇರ್ಲಿಲ್ಲ. ಈ ದ್ವೇಷ ರಾಜಕೀಯದಲ್ಲಿ ಅದು ತುಪ್ಪ ತರ ಬಳಸ್ಕೊತಾ ಇದೆ. ನಾನ್ ಹೇಳಿಲ್ಲ, ಅದು ನೀವ್ ಹೇಳ್ತಾ ಇದ್ದೀರಾ. ಎಲ್ರು ಕೇಳಿಸ್ಬೇಕು ಸ್ವಾಮಿ, ಅದನ್ನ ನೀವೇ ಹೇಳ್ತಿರೋದು ಅಂತ. ನಮಗೂ ಸ್ವಲ್ಪ ತಲೆ ಇದೆ ಆಯ್ತಾ, ನಮಗೂನು ಕನ್ನಡ ಬರುತ್ತೆ, ಅರ್ಥ ಆಯ್ತಾ? ಮಾಡಿ ಏನು ಹೇಳಕ್ ಹೋಗ್ಬೇಡಿ ಆಯ್ತಾ? ನಾನು ಈ ತರದೆಲ್ಲ ಹೇಳುವಂತ ನನಗೂ ಕನ್ನಡ ಚೆನ್ನಾಗಿ. ದಾವಣಗೆರೆ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ನಿಮ್ದೇಳಿ ಸರ್ 4 ಇನ್ನು ಯಾವಾಗ, ಮೈಸೂರು ಆಗಿರ್ಬೋದು, ಎಲ್ಲಾ ಭಾಗದಲ್ಲೂ ಅವ್ರು ಅನೌನ್ಸ್ ಮಾಡಿರೋ ಸೀಟ್ಗಳಲ್ಲಿ 25 ಸೀಟ್ಗಳು ಕಗ್ಗಂಟಿನಲ್ಲಿ ಮುಳುಗಿದ್ದಾರೆ. ಚಿತ್ರದುರ್ಗ ಅವ್ರಿಗೆ ಯಾರು ಕೊಡ್ಬೇಕು ಅಂತ ಹೊರಗಡೆ ಒಬ್ರನ್ನ ಆಮದು ಮಾಡ್ಕೋತಿದ್ದಾರೆ. ಲೋಕಲ್ ಕ್ಯಾಂಡಿಡೇಟ್ ಬಿಜೆಪಿ ಅವರು ಕಗ್ಗಂಟಲ್ಲಿ ಮುಳುಗಿದ್ದಾರೆ. ನಮ್ಮ 4 ಜನ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಇನ್ಫಾರ್ಮಲ್ ಆಗು ಅವ್ರಿಗೆ ಹೋಗಿ ದೂರವಾಣಿ ಮುಖಾಂತರ ಒಂದ್ ದಿವಸ 2 ದಿವಸದಲ್ಲಿ ಎಲ್ಲ ಅನೌನ್ಸ್ ಆಗಿ ಮುಂದಿನ ವಾರದಿಂದ ರಣಕಹಳೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಪಕ್ಷದ ನಮ್ಮಲ್ಲಿ ಸನ್ಮಾನ್ಯ ಕುಮಾರಣ್ಣರು ಮೊನ್ನೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ಮುಖಂಡರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದ ಗೊಂದಲಗಳಿಗೆ ಎಡೆ ಮಾಡಿಕೊಡದೆ ಮತ್ತೆ ವಿಶ್ವಾಸ ಕೊರತೆ ಎಲ್ಲೂ ಕೂಡ ಕಾಣಬಾರದು. ಆ ರೀತಿಯಲ್ಲಿ ನಮ್ಮ ಏನು ಮೈತ್ರಿ ಧರ್ಮವನ್ನು ಪಾಲಿಸಬೇಕು ಅಂತ ಎಲ್ಲ ಸಹಕರಿಸಿ ಈ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಂತ ಏನು ಕರೆ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ BJPಯಲ್ಲೂ ಕೂಡ ಕರೆ ಅವ್ರ ನಾಯಕರಲ್ಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಕಗ್ಗಂಟಿರಲಿ, ಕೊರತೆ ಇರಲಿ, ನಮ್ಮಲ್ಲಿ ಯಾವುದೂ ಕೂಡ ಇಲ್ಲ. ಒಟ್ಟಾಗಿ ಹೋಗ್ತಾರೆ. 100% ಕಾರ್ಯಕರ್ತರಿರಲಿ, ನಾಯಕರಿರಲಿ, ಅದನ್ನ ಏನೇ ಸಣ್ಣ ಮನಸ್ತಾಪಗಳಿದ್ರೂ ಕೂಡ ಈ ಒಂದು ಚುನಾವಣೆಯಲ್ಲಿ ಒಟ್ಟಾಗಿ ಹೋಗೋದಕ್ಕೆ ಎಲ್ಲರೂ ಕೂಡ ಸಹಮತ ಇದೆ ಅಂತೇಳಿ ನಾನು ಹೇಳ್ತೀನಿ. ಓಕೆ, ಧನ್ಯವಾದ 4 ಜನಕ್ಕೂ ಕೂಡ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಅಂತೂ ಇಂತೂ ಇನ್ನೇನು ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಕೆಲವೇ ದಿನಗಳ ಬಾಕಿ ಇರೋ ಸಂದರ್ಭದಲ್ಲಿ ಇನ್ನೂ ಕೂಡ ಅಭ್ಯರ್ಥಿಗಳನ್ನು ಅಳೆದು ತೂಗಿ ಲೆಕ್ಕ ಹಾಕೋದ್ರಲ್ಲಿ ಕಾಂಗ್ರೆಸ್ ಇದೆ. ಏನು ಬಹುತೇಕ JDS ಕೂಡ ಅನೌನ್ಸ್ ಮಾಡ್ದಂಗೆನೆ HD ದೇವೇಗೌಡರು ಹೇಳಿದ್ದಾರೆ. ಆ ಕಡೆ ಮತ್ತೊಂದು ಕಡೆ BJP ಚಿತ್ರದುರ್ಗದ ಒಂದು ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ. ಕಾಂಗ್ರೆಸ್ 4 ಕಗ್ಗಂಟಿ ಯಾವಾಗ ಬಿಡಿಸುತ್ತೆ? ಇನ್ನೂ 1 ದಿನ 2 ದಿನ, ಇವತ್ತು ಸಾಯಂಕಾಲ ಬೆಳಗ್ಗೆ ಅಂತಿಲ್ಲ, ಇನ್ನೂ 1 ದಿನ 2 ದಿನ ಅಂತಿದ್ದಾರೆ. ಸೊ ಆ 1 ದಿನ 2 ದಿನ ನಂತರದಲ್ಲಿ ಮತ್ತಿನ್ನು ಅಲ್ಲೂ ಒಂದಷ್ಟು ಅಸಮಾಧಾನಗಳು ದೊಡ್ಡ ಮಟ್ಟದಲ್ಲಿದೆ. ಆ ಕಾರಣಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ. ಸೊ ಅನೌನ್ಸ್ ಮಾಡಿಬಿಟ್ರೆ ಮತ್ತೆ ಅಲ್ಲಿ ಸಚಿವರುಗಳೇ ತಿರುಗಿ ಬೀಳ್ತಾರೆ ಅನ್ನೋ ಕಾರಣಕ್ಕೆ ಏನಾಗುತ್ತೆ ಕಾದೋಣ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.